ಓಕೆ, ಈಗ ಹೋದ ಕ್ಲಾಸ್ದಲ್ಲಿ ನಾವೇನ್ ಮಾಡಿದ್ವಿ, ಈ ವಿಂಡೋ ಇನ್ಫಾರ್ಮೇಶನ್ ನೋಡ್ಕೋತೀವಿ. ವಿಂಡೋಸ್ ನಾವೇನು ಓಪನ್ ಮಾಡ್ತೀವಿ, ಈ ವಿಂಡೋ ಇನ್ಫಾರ್ಮೇಶನ್ ಎಲ್ಲಕ್ಕಿಂತ ಮೇಲ್ಗಡೆ ಬಾರ ಟೈಟಲ್ ಬಾರ್, ಆ ನಂತರ ಅದರ ಕೆಳಗಡೆ ಐತಿ ಇಲ್ಲಿ ಮೆನು ಬಾರ್, ಅದರ ಕೆಳಗಡೆ ಇದು ಕಾಣ್ತೈತಿ ನಮಗ ರಿಬ್ಬನ್ ಅಂತೀವಿ. ಆ ನಂತರ ಇಲ್ಲಿ ಕೆಳಗಡೆ ಕಾಣ್ತೈತಿ ಅಡ್ರೆಸ್ ಬಾರ್, ಆ ನಂತರ ಇಲ್ಲಿ ಕೆಳಗಡೆ ನಮಗ್ ಕಾಣ್ತೈತಿ ಇದಕ್ಕೆ ನಾವ್ ಹೇಳ್ತೀವಿ ನೇವಿಗೇಷನ್ ಪ್ಯಾನಲ್. ಆ ನಂತರ ಇಲ್ಲಿ ಕಾಂಟೆಂಟ್ ಲಿಸ್ಟ್ ಬಾಕ್ಸ್, ಅದ್ರಾಗಿನು ಇವು ಕಾಂಟೆಂಟ್, ಇವು ಡ್ರೈವ್ಸ್, ಆ ನಂತರ ಇವ ಫೋಲ್ಡರ್ಸ್. ಈ ಕ್ಲಿಕ್ ಮಾಡಿದೀವಿ ಇದರಲ್ಲೇನ ಇವು ಫೋಲ್ಡರ್ ಅಂತೀವಿ ಯೆಲ್ಲೋ ಕಲರ್ದು, ಇವಕ್ಕೆ ನಾವೇನಂತೀವಿ ಫೈಲ್ಸ್. ಎಲ್ಲಕ್ಕಿಂತ ಕೆಳಗಡೆ ನಮಗೆ ಡಿಸ್ಪ್ಲೇ ಆಗ್ತೈತಿ ಸ್ಟೇಟಸ್ ಬಾರ್. ಈ ಇನ್ಫಾರ್ಮೇಶನ್ ನೋಡ್ಕೊಂಡೀವಿ ನಾವು. ಇನ್ನು ನಾವು ನೋಡ್ಕೊಳ್ಳೋಣ ಡೇಟಾ ಆರ್ಗನೈಸೇಷನ್. ಈಗ ಕಂಪ್ಯೂಟರ್ದಲ್ಲಿ ನಮ್ಮ ಮಾಹಿತಿ ಇಡಬೇಕು ಅಂದ್ರೆ ಹೆಂಗ್ ಇಡಬೇಕು, ಅದಕ್ಕೆ ನಾವು ಏನಂತೀವಿ ಡೇಟಾ ಆರ್ಗನೈಸೇಷನ್. ಡೇಟಾ ಆರ್ಗನೈಸೇಷನ್ ಏನಾಯ್ತು ಕಾಣ್ವಲ್ಲು ದೊಡ್ಡ ಮಟ್ನ, ಈಗ ಇಷ್ಟು ಸಾಕಲ್ಲ. ಡೇಟಾ ಆರ್ಗನೈಸೇಷನ್, ಈಗ ಡೇಟಾ ಆರ್ಗನೈಸೇಷನ್ ದಲ್ಲಿ ಮಾಹಿತಿ ನಾವೆಲ್ಲ ಇಡಬೇಕು. ಕಂಪ್ಯೂಟರ್ದಲ್ಲಿ ಇಡೋ ಹೊತ್ನಾಗ ಹೆಂಗ್ ಇಡಬೇಕು, ಇಡೋ ಹೊತ್ನಾಗ ಹೆಂಗ್ ಬೇಕಾದಂಗ ಇಟ್ರೆ ನಡೀತೈತೆ. ಮಾಹಿತಿ ಇಡೋ ಹೊತ್ನಾಗ ನಾವು ಹೆಂಗ್ ಇಡಬೇಕು ಅದ ನಾವೇನಂತೀವಿ ಡೇಟಾ ಆರ್ಗನೈಸೇಷನ್. ಈಗ ಡೇಟಾ ನಾವು ಇಡಬೇಕು ಅಂದ್ರೆ ನಮಗ ಒಂದು ಫೈಲ್ ಬೇಕು. ಆ ಫೈಲ್ ನಾವೇನಂತೀವಿ ಡೇಟಾ ಫೈಲ್. ಆ ಡೇಟಾ ಫೈಲ್ ನಾವು ಕ್ರಿಯೇಷನ್ ಹೆಂಗ್ ಮಾಡ್ತೀವಿ, ಲಾಸ್ಟ್ ಟೈಮ್ ದಲ್ಲಿ ಹೇಳಿತ್ತಲ್ಲ ಸಾಫ್ಟ್ವೇರ್ ದಾಗ ಎಲ್ಲಾ ಫೀಲ್ಡ್ಸ್ ಅನ್ನು ಕೂಡಿಸಿ ನಾವು ಒಂದು ಫೈಲ್ ಮಾಡ್ಕೋತೀವಿ, ಅದಕ್ಕೆ ನಾವು ಅಂತೀವಿ ಡೇಟಾ ಫೈಲ್. ಆ ಡೇಟಾ ಫೈಲ್ ದಲ್ಲಿ ನಾವು ಡೇಟಾ ಇಡ್ತೀವಿ. ಈಗ ಇಲ್ಲಿ ನಮ್ಮ ಇನ್ಫಾರ್ಮೇಶನ್ ಇಡಬೇಕು ಅಂದ್ರೆ ಒಂದು ಫೈಲ್ ಬೇಕು. ಇನ್ಫಾರ್ಮೇಶನ್ ಇಡಬೇಕು ಅಂದ್ರೆ ಒಂದು ಫೈಲ್ ಬೇಕು, ಅದಕ್ಕೆ ನಾವಂತೀವಿ ಡೇಟಾ ಫೈಲ್ ಬೇಕು. ಓಕೆ, ಡೇಟಾ ಫೈಲ್ ನಾವೇನ್ ಮಾಡ್ತೀವಿ ಕಂಪ್ಯೂಟರ್ದಲ್ಲಿ ಫೋಲ್ಡರ್ ಆಗಿರ್ತೀವಿ. ಫೋಲ್ಡರ್ ಅಂದ್ರೆ ಫೈಲ್ ಫೋಲ್ಡರ್ ದಲ್ಲಿ ಇಡ್ತೀವಿ. ಇವು ಎಲ್ಲ ಫೈಲ್ ಫೋಲ್ಡರ್ ಎದ್ರಲ್ಲಿ ಇರ್ತಾವು ನಮ್ಮ ಕಂಪ್ಯೂಟರ್ದಲ್ಲಿ. ನಮ್ಮ ಡ್ರೈವ್ಸ್ ಅಂದ್ರೆ ಡಿಸ್ಕ್ ಡ್ರೈವ್ಸ್ ದಲ್ಲಿ ನಾವು ಇಟ್ಟಿರ್ತೀವಿ. ಈ ಡಿಸ್ಕ್ ಡ್ರೈವ್ಸ್ ನಾವು ಎಲ್ಲಿ ನೋಡಬಹುದು, ದಿಸ್ ಪಿ ಸಿ ದಾಗ ಇರ್ತಾವ ಇವೆಲ್ಲ. ದಿಸ್ ಪಿ ಸಿ ಅಥವಾ ಮೈ ಕಂಪ್ಯೂಟರ್, ಈ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಡ್ರೈವ್ಸ್ ಅನ್ನ ಓಪನ್ ಆಗ್ತಾವು. ಅಥವಾ ಎಕ್ಸ್ಪ್ಲೋರರ್ ದಲ್ಲಿನೂ ಇರ್ತಾವು. ಎಕ್ಸ್ಪ್ಲೋರರ್, ಓಕೆ, ಇದು ಕ್ಲಿಕ್ ಮಾಡಿದ ನಂತರ ನಮ್ಮ ಡ್ರೈವ್ಸ್ ಫೈಲ್ ಫೋಲ್ಡರ್ ಅದರಲ್ಲಿ ಎಲ್ಲ ಇವು ಇರ್ತಾವ. ಈಗ ಈ ದಿಸ್ ಪಿ ಸಿ ಎಲ್ಲಿ ಇರ್ತೈತಿ, ದಿಸ್ ಪಿ ಸಿ ಕ್ಲಿಕ್ ಮಾಡ್ಕೊಂತೀವಿ ಎಲ್ಲಿ ಇರ್ತೈತಿ ಅದು ಗೊತ್ತಬೇಕಲ್ಲ. ಡೆಸ್ಕ್ಟಾಪ್ ಮೇಲೆ, ಡೆಸ್ಕ್ಟಾಪ್ ಅಂದ್ರೆ ಗೊತ್ತೈತಲ್ಲ. ದಿಸ್ ಪಿ ಸಿ ಎಲ್ಲಿ ಇರ್ತೈತಿ ಡೆಸ್ಕ್ಟಾಪ್ ದಲ್ಲಿ. ಅಂದ್ರೆ ನಮ್ಮ ಕಂಪ್ಯೂಟರ್ದಾಗ ನಾವು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೋಬೇಕು, ಮಾಹಿತಿ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ ಫೈಲ್ದಲ್ಲಿ. ಈ ಮಾಹಿತಿ ನಮಗೆ ನೋಡ್ಕೋಬೇಕು ಅಂದ್ರೆ ನಮಗ ಡೆಸ್ಕ್ಟಾಪ್ ಹೋಗ್ಬೇಕು. ಡೆಸ್ಕ್ಟಾಪ್ ದಿಂದ ದಿಸ್ ಪಿ ಸಿ, ಆ ನಂತರ ಡ್ರೈವ್, ಯಾವ ಡ್ರೈವ್ ದಲ್ಲಿ, ಡ್ರೈವ್ ಅಂತೂ ಬಹಳಷ್ಟು ಇರ್ತಾವು. ಆ ನಂತರ ಯಾವ ಫೋಲ್ಡರ್ದಲ್ಲಿ, ಆ ನಂತರ ಯಾವ ಫೈಲದಲ್ಲಿ ನಾವು ಮಾಹಿತಿ ಇಟ್ಟಿದೀವಿ, ಆ ನಂತರ ನಾವು ಆ ಮಾಹಿತಿ ನೋಡ್ಕೋಬಹುದು. ಹಿಂಗ ನಮ್ಮ ಕಂಪ್ಯೂಟರ್ದಲ್ಲಿ ನಾವು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೋತೀವಿ, ಆರ್ಗನೈಸ್ ಮಾಡ್ತೀವಿ. ಅದಕ್ಕಾಗಿ ಇದಕ್ಕೆ ನಾವು ಅಂತೀವಿ ಇನ್ಫಾರ್ಮೇಶನ್ ಕಂಟೈನರ್. ಯಾರ ಫೈಲ್ ಅಂದ್ರೆ ಇನ್ಫಾರ್ಮೇಶನ್ ಕಂಟೈನರ್ ಫೈಲ್. ಫೈಲ್ ಕಂಟೈನರ್ ಫೋಲ್ಡರ್, ಫೋಲ್ಡರ್ ಕಂಟೈನರ್ ಡ್ರೈವ್ಸ್, ಆ ನಂತರ ಇದು ಡ್ರೈವ್ ಕಂಟೈನರ್ ದಿಸ್ ಪಿ ಸಿ ಅಥವಾ ಮೈ ಕಂಪ್ಯೂಟರ್ ಅಥವಾ ಎಕ್ಸ್ಪ್ಲೋರರ್. ಓಕೆ, ಡೆಸ್ಕ್ಟಾಪ್ ಅಂತೂ ಎಲ್ಲಾನು ಕಂಟೆಂಟ್ ಐತಿ, ಕಂಟೈನರ್ ಐತಿ. ಓಕೆ, ಈಗ ಡ್ರೈವ್ ಕಂಟೈನರ್ ಕಂಟೆಂಟ್ ಫೋಲ್ಡರ್, ಫೋಲ್ಡರ್ ಕಂಟೆಂಟ್
ಫೈಲ್ ಕಂಟೆಂಟ್ ಇನ್ಫಾರ್ಮೇಶನ್. ಈಗ ನಾವಿಲ್ಲೇ ಸ್ವಲ್ಪ ನೋಡ್ಕೊಂಡು ಇದನ್ನ ಕ್ಲೋಸ್ ಮಾಡ್ಕೋತೀನಿ. ಈಗ ನಮಗ ಮಾಹಿತಿ ನೋಡ್ಕೋಬೇಕು. ನಾವು ಮಾಹಿತಿ ಬರೋದು ಇಟ್ಟಿರೋದ ಅಂದ್ರೆ ಫಸ್ಟ್ ಇದು ಡೆಸ್ಕ್ಟಾಪ್ ದಲ್ಲಿ ಇದೀವಿ. ನಾವು ಡೆಸ್ಕ್ಟಾಪ್ ದಲ್ಲಿ ದಿಸ್ ಪಿ ಸಿ ಬಂದಿವಿ. ದಿಸ್ ಪಿ ಸಿ ಬಂದ ನಂತರ ಇಲ್ಲಿ 3 ಡ್ರೈವ್ ಕಾಣ್ತಾವ ನಮ್ಗ. ನಿಮ್ಮ ಕಂಪ್ಯೂಟರ್ದಲ್ಲಿ 4 ಇರ್ಬೋದು, 1 ಇರ್ಬೋದು. ಇದ್ರಾಗಿಂದ ಯಾವ ಡ್ರೈವ್ ದಲ್ಲಿ ನಾವು ಸೇವ್ ಮಾಡಿದ್ವಿ ಅದಕ್ಕೆ ನಾವು ಡಬಲ್ ಕ್ಲಿಕ್ ಮಾಡ್ತೀವಿ. ಡಬಲ್ ಕ್ಲಿಕ್, ಇಲ್ಲಿ ಮತ್ತೆ ಬಹಳಷ್ಟು ಫೋಲ್ಡರ್ ಬಂದು ಇದ್ರಾಗಿಂದ ಯಾವ ಫೋಲ್ಡರ್ ದಲ್ಲಿ ಇಟ್ಟಿದೀವಿ ಆ ಫೋಲ್ಡರ್ ನಮಗೆ ಗೊತ್ತಿರಬೇಕು. ಈ ಫೋಲ್ಡರ್ ದಲ್ಲಿ ಎದ್ರಾಗ ಆ ನಂತರ ಈ ಫೋಲ್ಡರ್ ದಲ್ಲಿ ಮಾಹಿತಿ ಎಲ್ಲಿ ಐತಿ ನಾವು ಹುಡುಕ್ಬೇಕು. ಈ ಫೋಲ್ಡರ್ ದಲ್ಲಿ ಎಲ್ಲಿ ಇದ್ರಾಗ ಇಲ್ಲಿ ಐತಿ ನಮ್ಮ ಮಾಹಿತಿ. ಇದು ಒಂದು ಫೈಲ್ ಶೀಟ್ ನಮಗ. ಇದು ನಮಗ ಫೈಲ್ ಬಂತು. ಈ ಫೈಲ್ ನಾವು ಡಬಲ್ ಕ್ಲಿಕ್ ಮಾಡಿದ ನಂತರ ಇದ್ರಾಗಿಂದ ಮಾಹಿತಿ ನಮಗ ಕಾಣ್ತೈತಿ. ಇಲ್ಲಿ ಓಪನ್ ಆತ ಮಾಹಿತಿ. ಈ ಮಾಹಿತಿ ನಮಗಲ್ಲಿ ಓಪನ್ ಆತ. ಈ ಮಾಹಿತಿ ನೋಡ್ಕೋಬೇಕು ಅಂದ್ರೆ ನಾವು ಯಾವ ಸ್ಟೆಪ್ ಫಾಲೋ ಅಪ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಈಗ ಇನ್ಫಾರ್ಮೇಶನ್ ಕಂಟೈನರ್ ಯಾರ? ಫೈಲ್ ಕಂಟೈನರ್, ಫೋಲ್ಡರ್ ಕಂಟೈನರ್, ಡ್ರೈವ್ ಕಂಟೆಂಟ್, ಫೋಲ್ಡರ್ ಕಂಟೆಂಟ್, ಡಾಟಾ ಫೈಲ್ ಕಂಟೆಂಟ್, ಇನ್ಫಾರ್ಮೇಶನ್. ಅಂದ್ರ ನಾವು ಇನ್ಫಾರ್ಮೇಶನ್ ಫೈಲ್ ದಲ್ಲಿ ಇಡ್ತೀವಿ. ಹಂಗ ನಾವು ಫೈಲ್ ಫೋಲ್ಡರ್ ದಲ್ಲಿ ಇಡ್ತೀವಿ ಅಲ್ಲ. ಈಗ ಫೈಲ್ ಫೋಲ್ಡರ್ ದಲ್ಲಿ ಇಡ್ತೀವಿ. ಹಂಗ ಫೋಲ್ಡರ್ನು ಫೈಲ್ ದಲ್ಲಿ ಇಡ್ಬೋದೇನಾ? ಇಡ್ಬೋದ ಫೈಲ್ ಫೋಲ್ಡರ್ ದಾಗ ಇಡ್ತೀವಿ ಅಂದ್ರೆ ಫೋಲ್ಡರ್ ಫೈಲ್ ದಲ್ಲಿ ಇಡ್ಬೋದಲ್ಲ. ಇಡ್ಲಾಕ್ ಬರ್ತೈತಿ. ಇದು ಅರ್ಥ ಆಗಿತ್ತಂದ್ರೆ ಹೇಳ್ಬೋದಲ್ಲ. ಫೈಲ್ ನಾವು ಫೋಲ್ಡರ್ ದಾಗ ಇಡ್ತೀವಿ, ಫೋಲ್ಡರ್ ಫೈಲ್ ದಾಗ ಇಡ್ತೀವೇನಾ? ಫೋಲ್ಡರ್ ಅಂದ್ರೆ ಏನ? ಫೋಲ್ಡರ್ ಅಂದ್ರೆ ಏನಿದ? ನಾ ಅಗಳಿಂದ ಹೇಳಿ ಫೋಲ್ಡರ್ ಅದ್ರಾಗ ಇರ್ತೈತಿ, ಇದ್ರಾಗ ಇರ್ತೈತಿ, ಇದು ಕಂಟೆಂಟ್ ಅಂತೀವಿ ನಾವು. ಫೋಲ್ಡರ್ ಅಂದ್ರೆ ಏನ? ಅದಕ್ಕೆ ಇನ್ನೊಂದು ಭಾಷೆದಲ್ಲಿ ಡೈರೆಕ್ಟರಿ ಅಂತಾರು. ಡೈರೆಕ್ಟರಿ ನಾವ ಫೈಲ್ ಫೋಲ್ಡರ್ ದಾಗ ಇಡ್ತೀವಿ. ಹಂಗ ಫೋಲ್ಡರ್ನು ಫೈಲ್ ದಲ್ಲಿ ಇಡ್ಬೋದೇನಾ? ಬರ್ತೈತಿಲ್ಲೋ? ಯಾಕೆ ಬರೋದಿಲ್ಲ? ರೀಸನ್ ಏನ? ಅದು ಅರ್ಥ ಆಗಿತ್ತು ಅಂದ್ರೆ ನೀವು ಕರೆಕ್ಟ್ ಆಗಿ ಹೇಳ ಸರ್, ಅದು ಬರಂಗಿಲ್ಲ. ಈಗ ನಾವು ಕಂಪ್ಯೂಟರ್ದಲ್ಲಿ ಏನು ವರ್ಕ್ ಮಾಡ್ತೀವಿ ಸೇಮ್ ಮ್ಯಾನ್ಯುಯಲಿ ವರ್ಕ್ ಮಾಡ್ತೀವಿ. ನಾವು ಮ್ಯಾನ್ಯುಯಲಿ ಅಂದ್ರೆ ಕಂಪ್ಯೂಟರ್ ಇದ್ದಿದ್ದಿಲ್ಲ, ಆ ಕೂಡ ವರ್ಕ್ ಮಾಡ್ಲತ್ತಾರು. ಅದು ವರ್ಕ್ ಈಗೂ ಕೂಡ ಮಾಡ್ತಾರು. ಆಫೀಸ್ ದಲ್ಲಿ ವರ್ಕ್ ಹೆಂಗ್ ನಡೀತೈತಿ ಅದ್ರ ಟೈಪ್ ವರ್ಕ್ ಅನ್ನು ನಾವು ಕಂಪ್ಯೂಟರ್ ದಾಗ ಇಡಬೇಕು. ಗೊತ್ತಾಯ್ತಲ್ಲ? ಲಾಸ್ಟ್ ಟೈಮ್ ನಿಮ್ಗೆ ಒಂದು ಕ್ವಶನ್ ಕೇಳಿದ್ವಿ. ಒಂದು ಸ್ಟೂಡೆಂಟ್ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಹೆಂಗ್ ಮಾಡ್ಕೋತೀವಿ? ಅವ್ರೆಲ್ಲರ ಕಡೆಯಿಂದ ಬರ್ಸ್ಕೋತೀವಿ, ಫಾರ್ಮ್ ಕೊಡ್ತೀವಿ, ಫಾರ್ಮ್ ಫಿಲ್ಅಪ್ ಮಾಡಿ ತಗೋತೀವಿ ಅಲ್ಲ. ಆ ಫಾರ್ಮ್ ಫಿಲ್ಅಪ್ ಮಾಡಿ ಬಂದ್ ಆಫೀಸ್ದಾಗ ಎಲ್ಲೇನು ಹೋಗಿತೀವಿ, ಆ ಫಾರ್ಮ್ ಏನ್ ಮಾಡ್ತೀವಿ? ಮ್ಯಾನ್ಯುಯಲಿ ತಿಳ್ಕೊಂಡು ಅಂದ್ರೆ ಕಂಪ್ಯೂಟರ್ದಾಗ ತಾನ ಕೊಡ್ತೈತಿ. ಹಂಗ ಯಾಕ ಅಂತ ಫೈಲ್ದಾಗ ಯಾಕೆ ಇಡ್ತೀರಿ? ಸೇಫ್ ಆಗಿ ಇರ್ತಾವ. ಓಕೆ, ಅಂದ್ರೆ ಆ ಡೇಟಾ ಏನ್ ತಗೊಂಡ್ಬಂದೀವಿ ನಾವು ಅದ ಫೈಲ್ ಒಳಗಡೆ ಇರ್ತೀವಲ್ಲ, ಫೈಲ್ ಹೆಚ್ಚಿ ಅಣ್ಣ ಸರಿಯಾಗಿ ಇರ್ತೀವಿ. ಯಾಕೆ ಇರ್ತೀವಿ? ಸೇಫ್ ಆಗಿ ಉಳಿತೈತಿ. ಆ ಫೈಲ್ ಒಂದು ಹೆಸರು ಕೊಡ್ತೀವಿ. ಯಾಕ? ನಾಳೆ ನಮಗೆ ಜಲ್ದಿ ಸಿಗ್ಲಂತ ಯಾವ ಮಾಹಿತಿ ಅದ್ರ ಒಳಗಡೆ ಐತಿ. ಓಕೆ, ಹಿಂಗ ಬಹಳಷ್ಟು ಮಾಹಿತಿ ಇಡ್ಬೇಕಂದ್ರೆ ಈ ಪ್ರೊಸೀಜರ್ ದಾಗ ನಾವು ಇಡ್ತೀವಿ. ಓಕೆ, ಅದ ಫೈಲ್ ತಗೋತೀವಿ, ಒಂದ್ ರೂಮ್ ದಾಗ ಇಟ್ಬಿಡ್ತೀವ. ಏನ್ ಮಾಡ್ತೀವಿ? ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲಾ ಸ್ಕೂಲ್ದಾಗಿನ ವಿದ್ಯಾರ್ಥಿಗಳು ಮಾಹಿತಿ ತರೋದೈತಿ. ಒಂದು ರೂಮ್ ನಾಗ ಇಟ್ರಿ, ಮತ್ತೊಂದು ಫೈಲ್ ತಂದ್ರೆ ಆ ರೂಮ್ ಅದ್ರ ಮೇಲೆ ರೂಮ್ ತುಂಬತೈತಿಲ್ಲ ಎಲ್ಲಾರ್ದು ಮಾಹಿತಿ ಅಂದ್ರೆ ಅಲ್ಲ. ಈ ಕಾಲೇಜ್ ಮಾಹಿತಿ ಎಲ್ಲ ರೂಮ್ ತುಂಬಿತು. ನಾಳೆ ಹೇಳ್ರು JSS ಕಾಲೇಜ್ದಾಗಿಂದ 12th ಸ್ಟ್ಯಾಂಡರ್ಡ್ ಐತೆ, ಆ ಹುಡುಗರ ಮಾಹಿತಿ ತಗೊಂಡ್ ಬಾ ಅಂತ ಹೇಳ್ರಿ.
ಸಿಗ್ತೈತದ ಅದು ಎಲ್ಲಿ ಇಟ್ಟಿದೀವೋ ಅಂತ ಹುಡುಕಾಡ್ಬೇಕಲ್ಲ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ಮಾಹಿತಿ ಇಡೋ ಹೊತ್ನಾಗ ಸರಿಯಾಗಿ ಇಡಬೇಕು. ಇಲ್ಲಾಂದ್ರೆ ನಾಳೆ ನಿಮಗೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ. ಇಡೋ ಹೊತ್ನಾಗ ನೀವು ಸರಿಯಾಗಿ ಇಡ್ಲಿಲ್ಲ ಅಂತ ನಾವ್ ಏನ್ ಮಾಡ್ತೀವ, ಫೈಲ್ಸ ಹೆಂಗ್ ಬೇಕಾದಂಗ ಎಲ್ಲಿ ಬೇಕಾದ್ರೆ ಹೋಗಿತೀವಿನ ಇಲ್ಲ, ಏನ್ ಮಾಡ್ತೀವದ ಒಂದು ಕಬರ್ಡ್ ಟ್ರೆಜರಿ ಇರ್ತಾವಲ್ಲ, ಆ ಟ್ರೆಜರಿ ಒಳಗೆ ಇರ್ತೀವಿ. ಈ ಟ್ರೆಜರಿ JSS ಕಾಲೇಜ್ ಎಲ್ಲ ಫೈಲ್ ಇದ್ರಾಗ ಅಂದ್ರ ಸೆಪರೇಟ್ ಆಗಿ ಮಾಡಿರ್ತೀವಿ. ಇದೊಂದು ಟ್ರೆಜರಿ ಬೇರೆ. ಈಗ ಫೈಲ್ ತೊಂದ್ರೆ ನಾವು ಟ್ರೆಜರಿ ಒಳಗೆ ಇಡ್ತೀವಲ್ಲ, ಏನ ಟ್ರೆಜರಿ ತೊಂದು ಫೈಲ್ ಒಳಗೆ ಹಾಕ್ತಿವಿ. ಫೈಲ್ ಟ್ರೆಜರಿ ಒಳಗೆ ಇರ್ತೀವೋ ಏನ ಟ್ರೆಜರಿ ಫೈಲ್ ಒಳಗೆ ಇರ್ತೀವೋ. ಹಂಗ ನಮ್ಮ ಫೈಲ್ ಅನ್ನ ನಾವು ಫೋಲ್ಡರ್ದಲ್ಲಿ ಇಡ್ತೀವಿ. ಹಂಗ ಫೋಲ್ಡರ್ ಒಂದ್ ಖಾನೆ ಇದ್ದಂಗ, ಒಂದು ಕಬರ್ಡ್ ಇದ್ದಂಗ, ಅದು ತೊಗೊಂಡ್ ಅದ್ರಾಗ ಹಾಕ್ತೀವಿ, ಹಾಕ್ಲಾಕ್ ಬರೋದಿಲ್ಲ. ಅಂದ್ರ ಫೋಲ್ಡರ್ ಫೈಲ್ದಾಗಿ ಇಡ್ಲಾಕ್ ಬರೋದಿಲ್ಲ. ಹಿಂಗ ಬಹಳಷ್ಟು ಮಾಹಿತಿ ಇಡೋದಂತಂದ್ರ ಬಹಳಷ್ಟು ರೂಮ್ ಇರ್ತಾವಲ್ಲ, ಕಬರ್ಡ್ಗಳು ಬಹಳಷ್ಟ. ಇದೊಂದು ರೂಮ್ ಬೇರೆ, ಅದೊಂದು ರೂಮ್ ಬೇರೆ, ಅದೊಂದು ರೂಮ್ ಬೇರೆ. ಒಬ್ಬೊಬ್ರು ಒಂದ ರೂಮ್ ದೊಡ್ಡ ಮಾಡಿರ್ತಾರೋ ಅದ್ರಾಗ ಇಟ್ಟಿರ್ತಾರೋ ಅಲ್ಲ. ಅಂದ್ರ ನಮ್ಮ ಡ್ರೈವ್ಸ್ ರೂಮ್ ನೀವು ಬಹಳಷ್ಟು ಮಾಡಿಡ್ರಿ, ಇಲ್ಲಿಗೆ ದೊಡ್ಡದು ಒಂದ ರೂಮ್ನಾಗೆಲ್ಲ ಇಡ್ರಿ, ಅದ ನಿಮಗೆ ಬಿಟ್ಟು ಕೊಡ್ತಾ. ಅಂದ್ರ ಕಂಪ್ಯೂಟರ್ದಲ್ಲಿ ಮಾಹಿತಿ ಹಂಗ ಸ್ಟೋರ್ ಆಗತ್ತೆ. ಅಂದ್ರ ರೂಮ್ದಾಗ ನಾವು ಯಾವ ಟ್ರೆಜರಿ ಒಳಗಡೆ ಯಾವ ಫೈಲ್ ಇಟ್ಟಿದೀವಿ, ಆ ಫೈಲ್ ಒಳಗಡೆ ಯಾವ ಮಾಹಿತಿ ಇಟ್ಟಿದೀವಿ, ಇದನ್ನ ನಾವು ಹೇಳ್ತೀವಿ ಡೇಟಾ ಆರ್ಗನೈಸೇಷನ್. ಅಂದ್ರ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋ ಹೊತ್ನಾಗ ನಾವು ಹಿಂಗ ಮಾಡ್ತಾ ಹೋಗ್ತೀವಿ. ಓಕೆ, ಗೊತ್ತಾಯ್ತಲ್ಲ? ಮಾಹಿತಿ ಇಡೋ ಹೊತ್ನಾಗ ನಾವು ಕಂಪ್ಯೂಟರ್ದಲ್ಲಿ ಹೆಂಗ್ ಇಡ್ತೀವಿ, ಹೆಂಗ ಇಡಬೇಕು. ಯಾಕಂದ್ರ ನಾಳೆ ನೀವು ಮಾಹಿತಿ ಇಡೋ ಹೊತ್ನಾಗ ಸರಿಯಾಗಿ ಇಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ನಾಳೆ ನಿಮಗೂ ಬರೋದು ಗ್ಯಾರಂಟಿನ. 6 ತಿಂಗಳ ತನ ಏನು ಪ್ರಾಬ್ಲಮ್ ಬರಂಗಿಲ್ಲ. 6 ತಿಂಗಳ ತನ ಮಾಹಿತಿ ಸ್ವಲ್ಪ ಇರ್ತೈತಿ. ಆ ನಂತರ ಮಾಹಿತಿ ಜಾಸ್ತಿ ಆತು ಅಂದ್ರೆ ಪ್ರಾಬ್ಲಮ್ ಬರ್ಲಾಕನ ಸ್ಟಾರ್ಟ್ ಆಗ್ತದೆ. ಹಂಗಾಗಿ ನಮ್ಮ ಕಂಪ್ಯೂಟರ್ದಲ್ಲಿ ನಾವ ಇಲ್ಲಿ ಫೋಲ್ಡರ್ ಕ್ರಿಯೇಷನ್ ಮಾಡ್ಕೋತೀವಿ. ಯಾಕಂದ್ರ ಖಾನೆಗಳು ಮಾಡ್ಕೋತೀವಿ, ನಮ್ಮ ಫೈಲ್ಸ್ ಅನ್ನ ಇಡ್ಲಾಕ ಸೆಪರೇಟ್ ಆಗಿ ಮಾಡಿಟ್ಕೋತೀವಿ. ಯಾಕಂದ್ರೆ ನಮ್ಮ ಮಾಹಿತಿ ಸೆಪರೇಟ್ ಆಗಿ ಇಡಬೇಕು, ನಮಗ್ ನಾಳೆ ಜಲ್ದಿ ಸಿಕ್ಕಿರ್ಬೇಕು ಅಂತ ನಾವೇನ್ ಮಾಡ್ಕೋತೀವಿ, ಫೋಲ್ಡರ್ ಕ್ರಿಯೇಷನ್ ಮಾಡ್ಕೋತೀವಿ. ಅಂಡ್ ಫೋಲ್ಡರ್ ಸ್ಟ್ರಕ್ಚರ್ ಈಗ ಫೋಲ್ಡರ್ ಅಂದ್ರೆ ಏನ ನಾವು ತಿಳ್ಕೊಂತೀವಿ, ಫೋಲ್ಡರ್ ಸ್ಟ್ರಕ್ಚರ್ ಅಂದ್ರೆ ಏನ ಅದು ತಿಳ್ಕೊಂಡು ನಾವ ಒಂದು ಫೋಲ್ಡರ್ ಒಳಗಡೆ ಇನ್ನೊಂದು ಫೋಲ್ಡರ್ ಮಾಡೋದು. ಯಾಕಂದ್ರೆ ಮಾಹಿತಿ ಇಡೋದ್ನಾಗ ಒಂದ ಫೋಲ್ಡರ್ದಲ್ಲಿ ಎಲ್ಲ ಇಟ್ಟಿವಿ ಅಂದ್ರೆ ನಮ್ಗೆ ನಾಳೆ ಪ್ರಾಬ್ಲಮ್ ಬರ್ತದೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಅದ್ರಾಗ ಫೋಲ್ಡರ್ಸ್ ಅನ್ನ ಬಹಳಷ್ಟು ಕ್ರಿಯೇಷನ್ ಮಾಡಿರ್ತೀವಿ. ಈಗ ತಿಳ್ಕೊರಿ, ನಮಗ ಒಂದು ಮಾಹಿತಿ ಕಂಪ್ಯೂಟರ್ದಾಗ ಇಡಬೇಕು, ಸಾಂಗ್ಸ್. ಆ ಸಾಂಗ್ಸ್ ಎಲ್ಲ ನಾವು ಒಂದು ಫೋಲ್ಡರ್ ಮಾಡಿ ಇಡ್ಬೇಕಲ್ಲ. ಒಂದು ಫೋಲ್ಡರ್ ಮಾಡಿದೀವಿ, ಸಾಂಗ್ಸ್ ಹೆಸರು ಕೊಟ್ಟಿವಿ, ಅದರಲ್ಲಿ ಎಲ್ಲ ಸಾಂಗ್ಸ್ ಇರ್ತೀವಿ. 1 ಲಕ್ಷಾಂತರ ಸಾಂಗ್ ಇಟ್ಟಿವಿ, ಎಲ್ಲ ಇಡ್ಬೋದಲ್ಲ. ನಾ ನಿಮಗ ನಿಮ್ಮ ಫ್ರೆಂಡ್ ಬಂದ ಒಂದು ಸಾಂಗ್ ಕೇಳಿದ್ರು, ನನ್ ಸ್ವಲ್ಪ ಸಾಂಗ್ ಕೊಡಂದ್ರೆ ಕೊಡ್ತೀರಿ ಇಲ್ಲೋ? ಕೊಡ್ತೀರಿ. ಆದ್ರ ಅವಂತಾನು ಲಕ್ಷಾಂತರ ಸಾಂಗ್ ನಂಗೇನ್ ಬೇಡ, ಅದ್ರಾಗ ನೀವು ಹಿಂದಿ ಸಾಂಗ್ ಅಷ್ಟ ಕೊಡಂದ್ರೆ ಕೊಡ್ಬೋದಾ? ಕೊಡ್ಬೋದಾ? ಕೊಡಾಕ್ ಬರೋದಿಲ್ಲ. ಯಾಕ? ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದೀವಿ ನಾವು. ಎಲ್ಲ ಹಚ್ಚಿ ನೋಡ್ಬೇಕು, ಹಿಂದಿ ಐತಿಯೋ, ಕನ್ನಡ ಐತಿಯೋ, ತಮಿಳ್ ಐತಿಯೋ, ತೆಲುಗು ಐತಿಯೋ, ಏನು ಮರಾಠಿ ಐತಿಯೋ. ಯಾಕಂದ್ರೆ ಮಾಡೋ ಹೊತ್ನ್ಯಾಗ ಇಡೋ ಹೊತ್ನ್ಯಾಗ ನಾವು ಸರಿಯಾಗಿ ಇಟ್ಟಿಲ್ಲ. ಇರೋ ಹೊತ್ನ್ಯಾಗ ಸರಿಯಾಗಿ ಇಡ್ಬೇಕಂದ್ರ ಒಂದು ನಾವಿಲ್ಲಿ ಸಾಂಗ್ಸ್ ಫೋಲ್ಡರ್ ಮಾಡ್ಕೊಂಡಿವಿ ಅಂದ್ರೆ ಅದ್ರಾಗ ಎಲ್ಲ ಮಾಹಿತಿ ಇಟ್ಟಿವಿ ಅಂದ್ರೆ ನಾಳೆ ನಮಗೆ ತೊಂದರೆ ಬರ್ಬೋದು. ಅದಕ್ಕಾಗಿ ನಾವೇನ್ ಮಾಡ್ಬೇಕಲ್ಲಿ, ನಾಳೆ ಮಾಹಿತಿ ಕೇಳೋ ಹೊತ್ನ್ಯಾಗ ಯಾರು ಹೆಂಗ ಕೇಳ್ತಾರೋ ಅದ್ರ ತಕ್ಕಂತ ಮಾಹಿತಿ ಇಡ್ಬೇಕು. ನಾವ ಹಿಂಗ ಕೇಳಬಹುದಲ್ಲ ಅಂತ. ಓಕೆ, ಅಂದ್ರ ಆ ಫೋಲ್ಡರ್ ಒಳಗಡೆ ಮತ್ತೆ ನಾವೇನ್ ಮಾಡ್ತೀವಿ, ಫೋಲ್ಡರ್ ಮಾಡ್ತೀವಿ. ಯಾವ್ಯಾವ ಫೋಲ್ಡರ್ ಮಾಡ್ಕೋಬಹುದು? ಕನ್ನಡ, ಹಿಂದಿ, ಆನಂತರ ತಮಿಳ್, ತೆಲುಗು, ಮರಾಠಿ. ನಮಗೆ ಯಾವ್ಯಾವ ಬೇಕು ನಾವೆಲ್ಲ ಮಾಡ್ಕೋಬಹುದು. ಹಿಂಗೆಲ್ಲ ಮಾಹಿತಿ ಇಟ್ಟಿವಿ. ಈಗ ಕರೆಕ್ಟ್ ಆತಲ್ಲ? ನಾಳೆ ನಿಮಗ್ ಬಂದ ಫ್ರೆಂಡ್ ಕೇಳಿದ, ನನಗೆ ಸ್ವಲ್ಪ ಸಾಂಗ್ ಬೇಕು ಅಂತ ಕೊಡ್ಬೋದಲ್ಲ. ಅವ ಹಿಂದಿ ಸಾಂಗ್ ಕೇಳಿದ್ರು, ಹಿಂದಿ ಸಾಂಗ್ ನಿಮಗೆ 1000 ಗಟ್ಟಲೆ ಅದ.
ಅವ ಎಲ್ಲ ಹಿಂದಿ ಸಾಂಗ್ ಬೇಡ, ನನಗ ಹಳಿವು ಅಷ್ಟ ಕೂಡಂದು. ಆಗೇನ್ ಮಾಡೋದು, ಹಳಿವು ಬೇಕ, ಹೊಸವು ಬೇಡ ನಂಗ. ನಾಳೆ ಕೇಳ್ತಾನ, ಈಗಲ್ಲ, ಈಗ ಇಡುವೈತಿ ನಿಮಗ. ಏನ್ ಮಾಡ್ಬೇಕು ಅಂದ್ರ ಇದ್ರಾಗ ಮತ್ತೆ ನಾವು ಫೋಲ್ಡರ್ ಮಾಡ್ಕೋಬೇಕು. ಹಿಂದಿ ಒಳಗ ಮತ್ತೆ ಎರಡ, ಯಾವ್ಯಾವ? ಓಲ್ಡ್ ಸಾಂಗ್, ನ್ಯೂ ಸಾಂಗ್. ಮರಾಠಿದಾಗ ಕೇಳಿದಂದ್ರ ಅದ್ರಾಗೂ ಬೇಕಲ್ಲ, ಕನ್ನಡದಾಗ ಕೇಳಿದಂದ್ರ. ಹಿಂಗೆಲ್ಲ ಮಾಹಿತಿ ಮಾಡಿ ಇಟ್ಟಿವಿ. ನಿಮಗಿಂತ ಅನಿಸ್ತತಿಲ್ಲ, ಕರೆಕ್ಟ್ ಮಾಹಿತಿ ಇಟ್ಟಿದೀವಿ. ನಾಳೆ ಯಾರಿಗೆ ಮಾಹಿತಿ ಕೇಳಿದ್ರೆ ಕೊಡ್ಬೋದಲ್ಲ? ಏನು ಕೊಡ್ಬೋದು? ಏನ್ ತೊಂದರೆ ಐತಿಯೋ ಮತ್ತೇನು ಬಾಕಿ ಐತಿಯೋ? ಕನ್ನಡದಾಗ ಕೇಳಿದ ಅಂದ್ರೆ ಕೊಡ್ಬೋದಲ್ಲ? ಅವ ಅಂತಾನ ಕನ್ನಡ ವರ್ಲ್ಡ್ ನೀವು ಬ್ಯಾಡ್ನಂಗ ಜಾನಪದ ಗೀತೆ ಬೇಕು ಅಂದ್ರೆ ಕೊಡ್ಬೋದಾ? ಆಗ ತೆಲಿಗೆ ಬಡಿತೈತಿ. ಯಾವಾಗ ನಾವು ಬಂದು ಕೇಳ್ತಾರಲ್ಲ ಆಗ ತೆಲಿಗೆ ಬಡಿತೈತಿ. ಅಲ್ಲಿವರೆಗೆ ನಮ್ ತೆಲಿಗೆ ಬಡಿಯಂಗಿಲ್ಲ. ನಾಳೆ ಹಿಂಗ ಕೇಳ್ತಾರಂತ ತಿಳ್ಕೊಂಡ್ ನಾವಿಂದ ಇಟ್ಟಿದೀವಿ, ನಾಳೆ ನಾವು ಕೊಡ್ಬೋದು. ನಂಗೆ ಭಕ್ತಿ ಗೀತೆ ಕೊಡು ಕೇಳಿದಂದ್ರ ಅದ್ ನಾವು ಸೆಪರೇಟ್ ಮಾಡಿಲ್ಲ, ನಮಗ ತಿಳಿದಾಗ ನಾವು ಮಾಡಿದೀವಿ. ಆದ್ರೆ ನಾಳೆ ಕೇಳವ ಹೆಂಗ್ ಕೇಳ್ತಾವ ಅನ್ನೋದು ನಾವು ಗೊತ್ತಿಲ್ಲ. ಅಂದ್ರೆ ನಾಳೆ ಕೇಳವ ಹಿಂಗೂ ಕೇಳಬಹುದಲ್ಲ ಅಂತ ತಿಳ್ಕೊಂಡಿಂದ ನಾವಲ್ಲಿ ಮಾಹಿತಿ ಇಡಬೇಕು. ಓಕೆ, ಅಂದ್ರೆ ಜಾನಪದ ಗೀತೆನೂ ಮಾಡ್ಬೇಕು, ಭಕ್ತಿ ಸಾಂಗು ಮಾಡ್ಬೇಕು. ಯಾಕಂದ್ರ ಈಗ 4-5 ವರ್ಷ ಹಿಂದ್ಗಡೆ ಮೊಬೈಲ್ದಾಗ ಹಣ ತುಂಬಿಸ್ಕೊಡ್ರಿ ಅಂತ ಕೇಳ್ತಿದ್ರು, ಗುರ್ತೈತಿಲ್ಲ. ₹5 ತಗೊಂಡ ಹಣ ತುಂಬಿ ಕೊಡ್ತಿದ್ರು. ಇಲ್ಲೇ ಒಬ್ಬ ಅಲ್ಲಿ ಹೋಗಿದ್ನಿ, ಅವ ಒಂದ್ ವ್ಯಕ್ತಿ ಬಂದ, ಒಂದ್ ಹುಡುಗಿ ಬಂತು, ಸರ್ ನನಗೊಂದು ಹಾಡ ಹಾಕಿ ಕೊಡ್ರಿ, ₹5 ತಗೋರಿ ಅಂತ ಕೊಟ್ಟಾಕಿ. ಆ ಹಾಡ ಹೇಳಾಕಿ, ಆ ಹಾಡ ಇಟ್ಟಾನ ಗುರ್ತೈತಿ. ಅದು ಎಲ್ಲಿ ಇಟ್ಟಾನ ಹುಡುಕ್ಯಾಡ್ಲಾಕ 3 ತಾಸು ಬೆಳೆದವ. ಆ ನಂತರ ಕೊಟ್ಟ. ಅಂದ್ರ ₹5 ಸಲುವಾಗಿ 3 ತಾಸು ಬೆಳಿಬೇಕಾ? ಒಂದ್ ಹಣ ಹುಡುಕ್ಯಾಡ್ಬೇಕಂದ್ರ ಯಾಕೆ ಪ್ರಾಬ್ಲಮ್ ಆತು? ಯಾಕಂದ್ರೆ ಇಡೋ ಹೊತ್ತಿನಾಗ ಸರಿಯಾಗಿ ಇಟ್ಟಿಲ್ಲವ. ಅಲ್ಲಿ ಇಟ್ಟಿನಿ, ಇಲ್ಲಿ ಇಟ್ಟಿನಿ, ಅಲ್ಲಿ ಐತಿ, ಇಲ್ಲಿ ಐತಿ, ಹುಡುಕ್ಯಾಡ್ಕೊಂತ ಹೋಗೋದು ಅಲ್ಲ. ಅದಕ್ಕಾಗಿ ನಾವು ಇನ್ಫಾರ್ಮೇಶನ್ ಇಡೋ ಹೊತ್ನಾಗ ಕರೆಕ್ಟ್ ಆಗಿ ಇಟ್ಟಿದೀವಿ ಅಂದ್ರೆ ನಿಮ್ಗ ಹುಡುಕ್ಯಾಡೋ ಅವಶ್ಯಕತೆ ಹತ್ತಂಗಿಲ್ಲ, ಜಲ್ದಿ ಸಿಗ್ಬೋದು. ಅದಕ್ಕೆ ನಾವೇಂತೀವಿ ಫೋಲ್ಡರ್ ಸ್ಟ್ರಕ್ಚರ್. ಫೋಲ್ಡರ್ ಒಳಗಡೆ ಮತ್ತೆ ಫೋಲ್ಡರ್ ಮಾಡೋದು. ಈಗ ಟ್ರೆಜರಿ ಒಳಗಡೆ ಖಾನೆಗಳು ಇರ್ತಾವ ನೋಡಿರಲ್ಲ, ಅಲ್ಲೊಂದ ಅದ್ರ ಒಳಗೊಂದ್ ಇರ್ತೈತಿ, ಅದ್ರ ಒಳಗೊಂದ್ ಇರ್ತೈತಿ, ಅದಕ್ಕೆ ಮತ್ತೆ ಒಂದು ಕೀಲ್ ಇರ್ತೈತಿ, ಬಂಗಾರ ಇರ್ತಾರಲ್ಲ ಅದ್ರಾಗ, ಅದ್ರ ಒಳಗೆ ಹೋಗಿ. ಯಾಕ ಅಂದ್ರ ಸ್ವಲ್ಪ ಇನ್ಫಾರ್ಮೇಶನ್, ನಮ್ಮ ಡೇಟಾ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಆ ಇಂಪಾರ್ಟೆಂಟ್ ಡೇಟಾನು ನಾವು ಅಲ್ಲಿ ದೂರ ಎಲ್ಲರ ಇಟ್ಟು ಬಿಡ್ತೀವಿ, ಯಾರಿಗೂ ಸಿಗ್ಬಾರ್ದಂತ. ಅದಕ್ಕೆ ನಾವೇಂತೀವಿ ಫೋಲ್ಡರ್ ಸ್ಟ್ರಕ್ಚರ್. ಗೊತ್ತಾಯ್ತು? ಫೋಲ್ಡರ್ ಅಂದ್ರೆ ಏನ, ಫೋಲ್ಡರ್ ಸ್ಟ್ರಕ್ಚರ್ ಅಂದ್ರೆ ಏನ. ಇನ್ನ ಫೋಲ್ಡರ್ ಕ್ರಿಯೇಷನ್, ಇದಂತೂ ಎಲ್ಲರಿಗೂ ಬರ್ತೈತಲ್ಲ. ಫೋಲ್ಡರ್ ಕ್ರಿಯೇಷನ್ ಮಾಡೋದು, ಒಂದು ಫೋಲ್ಡರ್ ರೆಡಿ ಮಾಡೋದು ಗೊತ್ತೈತಲ್ಲ. ಮೊಬೈಲ್ದಾಗದು ಮಾಡ್ತೀರಿ ನೀವು, ಫೋಲ್ಡರ್ಗಳ ಮೊಬೈಲ್ದಾಗೂ ಇರ್ತೈತಿ, ನ್ಯೂ ಫೋಲ್ಡರ್ ಅಂತ ಮಾಡ್ತೀರಿ. ಈಗ ಫೋಲ್ಡರ್ ಕ್ರಿಯೇಷನ್ ಹೆಂಗ್ ಮಾಡೋದು ಹೇಳ್ರಿ? ನಾವಿಲ್ಲಿ ಸಿಂಪಲ್ ಆಗಿ ಎಲ್ಲಾ ಮೆಥಡ್ ತಿಳ್ಕೊಂಡು ಆ ನಂತರ ಇಲ್ಲಿ ಟೈಪ್ ಮಾಡ್ಕೊಳ್ಳೋದು. ನಾವು ಫಸ್ಟ್ ಫೋಲ್ಡರ್ ಎಲ್ಲಿ ಮಾಡೋನು, ದಿಸ್ ಪಿಸಿದಾಗ ಹೋಗೋನು. ಬೇಕಂದ್ರೆ ನೀವು ಡೆಸ್ಕ್ಟಾಪ್ ದಲ್ಲಿ ಕೂಡ ಮಾಡ್ಕೋಬಹುದು. ನಮಗ ಮಾಹಿತಿ ಎಲ್ಲಿ ಇಡೋದೈತಿ? ಇಲ್ಲಿ ಈ ಡ್ರೈವ್ದಾಗ. ಯಾವ ಡ್ರೈವ್ದಾಗ ಇಡ್ಲಾತಿದೀವಿ? ಇಲ್ಲಿ ಬಂದ ನನಗ ಒಂದ ಫೋಲ್ಡರ್ ಮಾಡ್ಕೋಬೇಕು. ಇಲ್ಲೇ ನಾ ನ್ಯೂ ಫೋಲ್ಡರ್ ಅಂತೀನಿ. ನ್ಯೂ ಫೋಲ್ಡರ್ ಅನ್ನಿ ಮೇಲ್ಗಡೆ ಕ್ಲಿಕ್ ಮಾಡಿ, ಅಲ್ಲಿ ಒಂದು ಬಟನ್ ಕಾಣ್ತೈತಿ, ಅಂದ್ರೆ ಹೊಸ ಫೋಲ್ಡರ್ ಬಂತು. ಅಥವಾ ಅಲ್ಲಿ ಟೆಕ್ಸ್ಟ್ ಬಂದಿರ್ತೈತಿ ನ್ಯೂ ಫೋಲ್ಡರ್, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಹೊಸ ಫೋಲ್ಡರ್ ಬಂತು. ಈ ಫೋಲ್ಡರ್ಕ ಒಂದು ಹೆಸರು ಕೊಡೋನು. ಓಕೆ, ಹೆಸರ ಏನಂತ ಕೊಡೋನು? ನಿನ್ನ ಹೆಸರು ವಾಶಿ, ವರ್ಷ, ಸರ್ನೇಮ್ ಜೀನ ಇದು. ಅಂದ್ರೆ ನಾವಿಲ್ಲಿ ಒಂದು ಫೋಲ್ಡರ್ ಮಾಡ್ತೀವಿ. ಫೋಲ್ಡರ್ ಹಾಕಲ್ಲ. ಇಲ್ಲಿ ಜಸ್ಟ್ ನ್ಯೂ ಫೋಲ್ಡರ್ ಅಂತೀವಿ ಅಂದ್ರೆ ನ್ಯೂ ಫೋಲ್ಡರ್ ಆಯ್ತು. ಇದು ಫೋಲ್ಡರ್ನ ಓಪನ್ ಮಾಡ್ಕೋಬೇಕಂದ್ರೆ ಡಬಲ್ ಕ್ಲಿಕ್ ಮಾಡ್ತೀವಿ. ಇದಂತೂ ಎಲ್ಲರಿಗೂ ಗುರ್ತೈತಿ. ಡಬಲ್ ಕ್ಲಿಕ್ ಮಾಡ್ತೀವಿ, ಇಲ್ಲಿ ಓಪನ್ ಆಗ್ತದೆ. ಓಕೆ, ಇಲ್ಲಿ ಇನ್ನೊಂದು ಫೋಲ್ಡರ್ ಮಾಡ್ಕೋಬೇಕು. ರೈಟ್ ಕ್ಲಿಕ್ ಮಾಡಿ ಕೂಡ ನಾವು ಮಾಡ್ಬೋದು ನ್ಯೂ ಫೋಲ್ಡರ್. ಓಕೆ, ಗೊತ್ತಾಯ್ತು? ಇಲ್ಲಿ ನಾವು ಒಂದು ಹೆಸರು ಕೊಡ್ಬೋದು.
ಯಾವ್ದು ಬೇಕಾದ್ ನೀವು ಹೆಸರು ಕೊಡ್ರಿ. ನಮ್ಮ ಡಾಕ್ಯುಮೆಂಟ್ ಇಡ್ಬೇಕಾಗೈತಿ. ಡಾಕ್ಯುಮೆಂಟ್ಸ್ ನಾವಿಲ್ಲಿ ಇಡ್ತೀವಿ. ಓಕೆ, ಅಂದ್ರೆ ಎರಡು ಮೆಥಡ್ ಅಂತೂ ನೋಡ್ಕೊಂಡಿವಿ. ಯಾವ್ಯಾವ? ಇಲ್ಲಿ ಏನ್ ಕಾಣ್ತೈತಿ ಇದಕ್ಕ ನ್ಯೂ ಫೋಲ್ಡರ್ ಅನ್ನೋದ. ಇಲ್ಲಂದ್ರ ರೈಟ್ ಕ್ಲಿಕ್ ಮಾಡಿ ನ್ಯೂ ಫೋಲ್ಡರ್ ಅನ್ಬೋದು. ಅಥವಾ ಶಾರ್ಟ್ಕಟ್ ಕೀ ಐತಿ, ಕಂಟ್ರೋಲ್ ಶಾರ್ಟ್ಕಟ್ ಕೀ ಒಂದೈತಿ, ಕಂಟ್ರೋಲ್ ಶಿಫ್ಟ್ ಎನ್ ನ್ಯೂ ಫೋಲ್ಡರ್ ಹಿಂಗೂ ಮಾಡಿದ್ರು ಆಗ್ತೈತಿ. ಅಂದ್ರೆ ಕಂಟ್ರೋಲ್ ಶಿಫ್ಟ್ ಎನ್ ಹೊಡೆದ್ರಿ ನ್ಯೂ ಫೋಲ್ಡರ್ ಬಂತು. ಇದಕ್ಕೂ ನಾವು ಹೆಸರು ಕೊಡ್ಬೋದು. ನಮ್ಮ ಫೋಟೋಸ್ ನಾವು ಸೆಪರೇಟ್ ಆಗಿ ಇಟ್ಕೋಬಹುದು. ಓಕೆ, ಹಿಂಗ ನಾವು ಅಲ್ಲಿ ಫೋಲ್ಡರ್ ಮಾಡ್ಕೋಬಹುದು. ಫೋಟೋಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮತ್ತೆ ಅದರಲ್ಲಿ ಫೋಲ್ಡರ್ ಮಾಡ್ಕೋಬಹುದು. ಫೋಲ್ಡರ್ ಕಂಟ್ರೋಲ್ ಶಿಫ್ಟ್ ಎನ್, ಆ ಫೋಲ್ಡರ್ ನಾವು ಹೆಸರು ಕೊಡ್ಬೋದು. ಫೋಟೋ ಯಾವ, ಇಲ್ಲಿ ನಾವು ಗೋವಾ ಟ್ರಿಪ್ ಫೋಟೋ ಇದ್ರಾಗ ಇರ್ತೀವಿ. ಅಂದ್ರೆ ಫೋಟೋಸ್ ಭಾಳ ಆಗಿಬಿಡ್ತಾವ, ಯಾವ ಫೋಟೋ ಸಿಗಂಗಿಲ್ಲ ಜಲ್ದಿ. ಯಾವ ಫೋಟೋ ಇಲ್ಲೇ ನಾವು ಮೊಬೈಲ್ನಾಗೂ ಸಿಗಂಗಿಲ್ಲ, ಸಿಗ್ತಾವ ಜಲ್ದಿ. ಆಧಾರ್ ಕಾರ್ಡ್ ಹುಡ್ಕ್ಯಾಡೋದು ನೋಡ್ಬೇಕು ಎಲ್ಲಿ ಐತಿ. ಆಧಾರ್ ಕಾರ್ಡ್ ಯಾರಿಗೆ ಕೇಳಿದ ತಕ್ಷಣ ಹುಡ್ಕ್ಯಾಡ್ತಾರ, ಸಿಗಂಗಿಲ್ಲ ಜಲ್ದಿ. ಹಂಗಾಗಿ ನಮ್ಮ ಫೋಲ್ಡರ್ ಮಾಡಿ ಆ ಫೋಲ್ಡರ್ ಒಳಗಡೆ ಫೋಟೋಸ್ ಸೆಪರೇಟ್ ಆಗಿ ಇಟ್ಕೋಬೇಕು. ನಮ್ಮ ಡಾಕ್ಯುಮೆಂಟ್ ಫೋಟೋಸ್ ಸೆಪರೇಟ್ ಆಗಿ ಇಟ್ಕೋಬೇಕು. ಪ್ರತಿ ಒಂದು ಇವೆಂಟ್ ಆ ಇವೆಂಟ್ ಫೋಟೋ ನಾವು ಸೆಪರೇಟ್ ಆಗಿ ಇಟ್ಕೋತೀವಿ. ಆ ಇವೆಂಟ್ ಫೋಟೋ ನಮ್ಗೆ ಸೆಪರೇಟ್ ಆಗಿ ಸಿಗ್ತಾವ. ಅಥವಾ ಅದ್ರದ್ದು ಒಂದು ಫೈಲ್ ಮಾಡಿ ಅದರಲ್ಲಿ ನಾವು ಇಟ್ಕೋಬಹುದು. ಮುಂದೆ ನಮಗೆ ಅದ ಈಸಿ ಆಗ್ತೈತಿ, ಯೂಸು ಆಗ್ತೈತಿ. ಇಲ್ಲಿ ಕರೆ ಸುಮ್ಮ ಫೋಟೋಗಳು ಅದಾವ, ಹೆಂಗ್ ಬೇಕಾದಂಗೆ ಇಡ್ಲತ್ತಿದೀವಿ ನಾವು. ಅವ್ ಮುಂದೆ ಹೋಗಿ ತೊಂದರೆ ಕೊಡುವ. ಗೊತ್ತಾಯ್ತು? ಫೋಲ್ಡರ್ ಕ್ರಿಯೇಷನ್ ಮಾಡೋ ಮೆಥಡ್ಗಳ ಫಸ್ಟ್ ಮೆಥಡ್ ಯಾವ್ದ? ಯಾವ ಟ್ಯಾಬ? ಹೋಮ್ ಟ್ಯಾಬ್. ಹೋಮ್ ಟ್ಯಾಬ್ ಐತಲ್ಲ, ಹೋಮ್ ಟ್ಯಾಬ್ದಲ್ಲಿ ನ್ಯೂ ಫೋಲ್ಡರ್ ಅಂತೀವಿ ನಾವು. ಅಲ್ಲಿ ಒಂದು ಕಮಾಂಡ್ ಐತಿ, ನ್ಯೂ ಫೋಲ್ಡರ್. ಅದು ಹೋಗೋದು ನೀವು ಎಲ್ಲಿ ಬೇಕಾದಲ್ಲಿ ಹೋಗಿ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಮಾಡ್ಕೊಳ್ಳಿ. ಕ್ರಿಯೇಷನ್ ಮಾಡೋದು ನಾವು ನೋಡ್ಕೊಳತ್ತಿದೀವಿ, ಹೆಂಗ್ ಕ್ರಿಯೇಷನ್ ಮಾಡ್ಕೊಳ್ಳೋದು. ಎರಡನೇ ಮೆಥಡ್ ಯಾವ್ದ ಕ್ರಿಯೇಷನ್ ಮಾಡೋದ? ಎರಡನೇ ಮೆಥಡ್ ರೈಟ್ ಕ್ಲಿಕ್ ಮಾಡ್ತೀವಿ, ಆನಂತರ ನ್ಯೂ ಫೋಲ್ಡರ್. ಮೂರನೇದ ಶಾರ್ಟ್ಕಟ್ ಕೀ ಯಾವ್ದ? ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎನ್. ಎರಡು ಹಿಡಿದು ಎನ್ನು ಹೊಡೆಯೋದು. ಇಲ್ಲಿ ಕಂಟ್ರೋಲ್ ಹೊಡೆದ ಅನಂತರ ಶಿಫ್ಟ್ ಹೊಡೆದ ಎನ್ನು ಹೊಡೆದ್ರೆ ಬರೋದಿಲ್ಲ. ಅವು ಎರಡು ಕೀ ಹಿಡಿದ ಎನ್ನು ಹೊಡೆದ್ರೆ ಮಾತ್ರ ಬರ್ತೈತಿ. ಯಾಕಂದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಹಂಗ ಮಾಡ್ತಾರೆ, ಕಂಟ್ರೋಲ್ ಶಿಫ್ಟ್ ಎನ್ ಅಂದಿರ್ತೀವಿ, ಕಂಟ್ರೋಲ್ ಹೊಡಿತಾರು, ಶಿಫ್ಟ್ ಹೊಡಿತಾರು, ಎನ್ನು ಹೊಡಿತಾರು, ಬರುವುದಿಲ್ಲ. ಇವು ಕಂಟ್ರೋಲ್ ಶಿಫ್ಟ್ ಎರಡೂ ಹಿಡಿದ ಎನ್ನು ಹೊಡೆದ್ರೆ ಒಂದು ಫೋಲ್ಡರ್ ಕ್ರಿಯೇಷನ್ ನಾವು ಅಲ್ಲಿ ಮಾಡ್ಕೋಬಹುದು. ಓಕೆ, ಫೋಲ್ಡರ್ ಕ್ರಿಯೇಷನ್ ಮಾಡ್ಲಕ್ ಬರ್ತೈತಿಲ್ಲ. ಫೋಲ್ಡರ್ ಕ್ರಿಯೇಷನ್ ಮಾಡ್ಲಕ್ ಹೇಳಿದ್ರೆ ಮಾಡ್ಬೋದಾ? ಮಾಡ್ಲಕ್ ಬರ್ಲಿಕ್ಕ ಬರ್ತೈತಿ? ನೋಡುನ, ನೀ ಮಾಡ್ತಿ? ಇಲ್ಲಿ ಮಾಡಿ ತೋರಿಸ್ಬೇಕು ಒಂದು ಫೋಲ್ಡರ್. ಬಾ, ಒಂದು ಫೋಲ್ಡರ್ ಇಲ್ಲಿ ಮಾಡಿ ತೋರಿಸು. ಇಲ್ಲೇ ಒಂದು ಫೋಲ್ಡರ್ ಮಾಡು, ಅದರ ಹೆಸರ CON ಅಂತ ಕೊಡು. ಫೋಲ್ಡರ್ ಮಾಡು, ಆ ಫೋಲ್ಡರ್ ಹೆಸರ CON ಅಂತ ಕೊಡು. ಪರ್ಟಿಕ್ಯುಲರ್ ನೇಮ್ ಕಾಮ್ ಒನ್ ಬಂತ? ಯಾಕೆ ಬರ್ಲಿಲ್ಲ?
ನಾವ್ ಅಷ್ಟ ತಿಳ್ಕೊಂಡೆ ಫೋಲ್ಡರ್ ನ್ಯೂ ಫೋಲ್ಡರ್ ಅಂದ್ರೆ ನ್ಯೂ ಫೋಲ್ಡರ್ ಅಂತ ಕೇಳಂತೀವಿ ನಾವ. ಯಾಕೆ ಬರ್ಲಿಲ್ಲ? ಮಾಡ್ಲಾಕ್ ಬರ್ತೈತಿಲ್ಲ ಫೋಲ್ಡರ್? ನಿಮಗ್ ಫೋಲ್ಡರ್ ಮಾಡಕ್ ಬರ್ತೈತಿಲ್ಲ ಈಗ ಈಗ ಬರಂಗಿಲ್ಲ. ಹೋಮ್ ಟ್ಯಾಬ್ ಇಂದ ಎಲ್ಲಿಂದ ಬೇಕಾದಲ್ಲಿ ಇದು ಹೋಗಿ ಆಗ್ಬೇಕಾರ ನಾ ಮಾಡಿ ತೋರಿಸ್ಲ. ನಿನಗೆ ಬರಂಗಿಲ್ಲ ಅಂತ ಹೇಳ್ಬೇಕ, ಕಾರಣ ಹೇಳ್ಬೇಕ. ಇದ್ರದ ಹೆಸರು ಚೇಂಜ್ ಮಾಡ ಆತ ಬಂತ. ಫೋಲ್ಡರ್ ಮಾಡಕ್ಕೂ ಬರಂಗಿಲ್ಲ. ಯಾಕ? ನಮ್ಗೆ ಅದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ನಾವು ನ್ಯೂ ಫೋಲ್ಡರ್ ಅಂದ್ರೆ ನ್ಯೂ ಫೋಲ್ಡರ್ ಅಂತ ಅಷ್ಟ ತಿಳ್ಕೊಂಡ್ ಬಿಟ್ಬಿಟ್ಟಿವಿ ನಾವು. ಈಗ ಫೋಲ್ಡರ್ ಕ್ರಿಯೇಷನ್ ಮಾಡೋದಂತೂ ಗುರ್ತಾತು, ಆದ್ರ ಫೋಲ್ಡರ್ ಹೆಸರು ಕೊಡೋಕ್ಕೂ ಸ್ವಲ್ಪ ರೂಲ್ಸ್ ಅದಾವ. ಆ ರೂಲ್ಸ್ ನಮಗ ಗೊತ್ತಿರ್ಬೇಕು. ಫಸ್ಟ್ ರೂಲ್ ಫೋಲ್ಡರ್ ನೇಮಿಂಗ್ ರೂಲ್ಸ್ ಅಂತೀವಿ ನಾವು. ಫೈಲ್ ಅವರು ಫೋಲ್ಡರ್ ನೇಮಿಂಗ್ ರೂಲ್ಸ್. ಫೈಲ್ ನಾವು ಮುಂದೆ ನೋಡೋಣ. ಫೋಲ್ಡರ್ ನೇಮಿಂಗ್ ರೂಲ್ಸ್. ಫೋಲ್ಡರ್ಗೆ ಒಂದು ಹೆಸರು ಕೊಡಬೇಕು ಅಂದ್ರೆ ಸ್ವಲ್ಪ ರೂಲ್ಸ್ ಗಳದಾವು. ಆ ರೂಲ್ಸ್ಗಳು ನಮಗ ಗೊತ್ತಿರ್ಬೇಕು. ಫೋಲ್ಡರ್ಗೆ ನಾವು ಎಷ್ಟು ಹೆಸರು ಕೊಡ್ಬೋದು? ಫೋಲ್ಡರ್ಗೆ ಎಷ್ಟು ಹೆಸರು ಕೊಡ್ಬೋದು? ಇದು ಬೇಸಿಕ್ದಲ್ಲಿ ಬಹಳ ಇಂಪಾರ್ಟೆಂಟ್. ಫೋಲ್ಡರ್ಗೆ ನಾವು ಒಂದೇ ಹೆಸರು ಕೊಡ್ಬೋದು. ಫೋಲ್ಡರ್ಗೆ ನಾವು ಒಂದೇ ಹೆಸರು ಕೊಡ್ಬೋದು. ಒಂದೇ ಹೆಸರು ಕೊಡ್ತೀವಲ್ಲ, ಇನ್ ಬಹಳಷ್ಟು ಕೊಡ್ತೀವಿ. ನಿಮ್ಗೂ ಒಂದೇ ಹೆಸರು ಐತಲ್ಲ, ಇನ್ ಬಹಳಷ್ಟು ಹೆಸರು ಅದಾವ. ಅಂದ್ರ ಇಲ್ಲಿ ಫೋಲ್ಡರ್ಗ ಒಂದೇ ಹೆಸರು ನಾವಲ್ಲಿ ಕೊಡ್ಬೋದು. ಆದ್ರ ಆ ಹೆಸರ ಎಷ್ಟು ದೊಡ್ಡದು ಕೊಡ್ಬೋದು? ಆ ಹೆಸರು ನಾವು ಎಷ್ಟು ದೊಡ್ಡದು ಕೊಡ್ಬೋದು? 256 ಕ್ಯಾರೆಕ್ಟರ್ಸ್. ಎಷ್ಟು ದೊಡ್ಡದ? 256 ಕ್ಯಾರೆಕ್ಟರ್ಸ್. ಇಷ್ಟು ದೊಡ್ಡ ಹೆಸರು ನಾವಲ್ಲಿ ಕೊಡ್ಬೋದು. ಅದಕ್ಕಿಂತ ದೊಡ್ಡದು ಕೊಡ್ಲಾಕ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲೇ ನಾವು ನೋಡ್ಕೊಂಡು ಇದ ಹೆಸರು ಐತೆ, ಇದಕ್ಕೆ ಹೆಸರು ನಾವು ಹಿಂಗ ಎಷ್ಟು ದೊಡ್ಡ ಕೊಡ್ಬೋದು? 256 ಕ್ಯಾರೆಕ್ಟರ್ಸ್. ಮುಗಿತು. ಇದಕ್ಕಿಂತ ದೊಡ್ಡ ಹೆಸರು ನಿಮ್ಗೆ ಕೊಡಕ್ ಬರೋದಿಲ್ಲ. ಎಷ್ಟ? 256 ಕ್ಯಾರೆಕ್ಟರ್ಸ್. ಓಕೆ. ಫೋಲ್ಡರ್ಗೆ ಎಷ್ಟು ಹೆಸರ? ಒಂದೇ ಹೆಸರ. ಹೆಸರು ಎಷ್ಟು ದೊಡ್ಡ ಕೊಡ್ಬೋದು? 256 ಕ್ಯಾರೆಕ್ಟರ್ಸ್. ಆ ನಂತರ ಇದರಲ್ಲಿ ಡೂಪ್ಲಿಕೇಟ್ ನೇಮ್ ನಾಟ್ ಅಲೌಡ್. ಒಂದು ಹೆಸರದ ಆಲ್ರೆಡಿ ಅದಿತ್ತು ಅಂದ್ರೆ ಅದೇ ಹೆಸರದ ಇನ್ನೊಂದು ಫೋಲ್ಡರ್ ನಿಮಗೆ ಮಾಡಾಕ ಬರೋದಿಲ್ಲ. ಏನ್ ಬರ್ತೈತಿ? ಬರೋದಿಲ್ಲ. ಈಗ ತಿಳ್ಕೊರಿ, ನಾನಿಲ್ಲಿ ಒಂದು ಫೋಲ್ಡರ್ ಮಾಡಿ ಇದಕ್ಕೆ ಹೆಸರು ಕೊಟ್ಟಿನಿ ನಾ ಎ ಬಂತಲ್ಲ. ಈಗ ನಾ ಇದ್ರ ಒಳಗಡೆ ಬನ್ನಿ ಇದ್ರ ಹೆಸರನ್ನ ಎ ಅಂತ ಕೊಟ್ರ ತಗೋತೈತಿ? ತಗೋತಲ್ಲ. ಅಂದ್ರ ಇಲ್ಲೇನ ಕಂಟ್ರೋಲ್ ಶಿಫ್ಟ್ ಎನ್ ಎ ಕೊಟ್ರ ತಗೋತೈತಿ. ಇದು ನಮಗ್ ತಿಳ್ಕೊಳ್ಳೋದೈತಿ. ಯಾವಾಗ ತಗೋತೈತಿ ಯಾವಾಗಿಲ್ಲ. ಈಗ ತಗೋತೈತಿಲ್ಲೋ? ಹೆಸರು ತಗೋತೈತಿಲ್ಲೋ? ಈಗ ತಗೊಳಂಗಿಲ್ಲ. ಯಾಕ ಅಂದ್ರ ಡೂಪ್ಲಿಕೇಟ್ ನೇಮ್ ನಾಟ್ ಅಲೌಡ್ ಕರೆಕ್ಟಾ, ಆದ್ರೆ ಒಂದ ಜಾಗದಲ್ಲಿ ಒಂದ ಹೆಸರು ಎರಡು ತಗೊಳಂಗಿಲ್ಲ. ಪ್ಲೇಸ್ ಚೇಂಜ್ ಮಾಡ್ರಿ, ತಗೋತೈತಿ. ಯಾಕೆ ತಗೊಳಂಗಿಲ್ಲ? ಏನ್ ಪ್ರಾಬ್ಲಮ್? ಡಬಲ್ ಹೆಸರು ಬಂದ್ರೆ ಪ್ರಾಬ್ಲಮ್ ನಮಗೋ ಕಂಪ್ಯೂಟರ್ ಕೋ? ಕನ್ಫ್ಯೂಷನ್ ನಮಗೋ ಕಂಪ್ಯೂಟರ್ ಕೋ? ಈಗ ತಿಳ್ಕೋರಿ, ಒಂದೇ ಮನೆಯಲ್ಲಿ ಒಂದೇ ಹೆಸರಿನವರ ಇಬ್ರು ಮಂದಿ ಇದ್ರು. ಒದಿರಿದೀವಿ, ಕರ್ದೀವಿ, ಇಬ್ರು ಬರ್ತಾರು. ಕನ್ಫ್ಯೂಷನ್ ಅವ್ರಿಗೂ ನಮಗೂ? ಅವ್ರಿಗೆ ಆಗತೈತಲ್ಲ, ನಮಗೂ ಆಗತೈತಿ. ಹಂಗ
ಒಂದ ಹೆಸರ್ದು ಎರಡ್ ಇದ್ದು ಅಂದ್ರ ಕನ್ಫ್ಯೂಷನ್ ಆತತಿ. ಆದ್ರ ಅದ ಹೆಸರ್ನ್ಯಾವ ನನ್ನ ಮನೆಗೆ ಇರ್ತಾ ಇಲ್ಲ, ಬಾಜುಕಿನ ಮನ್ಯಾಗ ಅದ ಹೆಸರು ಇಟ್ಟಿರ್ತಾರಲ್ಲ, ಹಂಗ ಬೇರೆ ಫೋಲ್ಡರ್ ಚೇಂಜ್ ಮಾಡಿ ಅದ ಹೆಸರು ನೀವು ತಗೋಬಹುದು. ಆದ್ರ ಒಂದ ಜಾಗದಲ್ಲಿ ಒಂದ ಹೆಸರು ಎರಡು ಫೋಲ್ಡರ್ ತಗೊಳಕ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಸ್ವಲ್ಪ ಸಿಂಬಾಲ್ಸ್ ಅದಾವು. ಆ ಸಿಂಬಾಲ್ಸ್ ನಮಗ ಹೆಸರದಲ್ಲಿ ತಗೊಳಕ ಬರೋದಿಲ್ಲ. ಇಲ್ಲೇ ಸಿಂಬಾಲ್ಸ್ ಯಾವ್ಯಾವ ಅದಾವ ನೋಡ್ರಿ. ಇಲ್ಲೇ ನಾ ಹೆಸರು ಕೊಡ್ಲಾಕತ್ತಿ, ಇದು ಕೊಟ್ಟಿ ಅಲ್ಲಿ ಹೇಳ್ತೈತಿ. ಇವು ಸಿಂಬಾಲ್ಸ್ ಹೆಸರದಲ್ಲಿ ತಗೊಳಕ ಬರೋದಿಲ್ಲ. ಓಕೆ, ನೀವು ಅಲ್ಲಿ ಟೈಪ್ ಮಾಡಿದ ತಕ್ಷಣ ಅಲ್ಲಿ ಒಂದು ಮೆಸೇಜ್ ಬರ್ತೈತಿ. ಈ ಸಿಂಬಾಲ್ಸ್ ಅನ್ನ ಬಿಟ್ಟು ನೀವು ಫೋಲ್ಡರ್ ಕ್ರಿಯೇಷನ್ ಮಾಡ್ಕೊರಿ. ಯಾವ್ಯಾವ ಸಿಂಬಾಲ್ಸ್? symbols are not allowed. ಇವು ಯಾವ್ಯಾವ ಸಿಂಬಲ್ ಗುರ್ತದವಲ್ಲ ಅದ್ರ ಹೆಸರು ಹೇಳ್ರಿ. ನಾಳೆ ಹೆಸರು ಕೇಳ್ರಿ ಹೆಂಗ ಹೇಳವು. ಫಸ್ಟ್ ಇದೇವ ಸಿಂಬಲ್? ಇದ್ಯಾವ ಸಿಂಬಲ್? ಆನಂತರ ಇದ್ಯಾವ ಸಿಂಬಲ್? ಇದ ಸ್ಲ್ಯಾಶ್. ಯಾವ ಸ್ಲ್ಯಾಶ್? ಬ್ಯಾಕ್ ಸ್ಲ್ಯಾಶ್. ಇದ ಫಾರ್ವರ್ಡ್ ಸ್ಲ್ಯಾಶ್. ಆನಂತರ ಇದ ಡಬಲ್ ಇನ್ವರ್ಟೆಡ್ ಕಾಮಾ. ಇದ ಆನಂತರ ಇದ ಡಬಲ್ ಡಾಟ್ ಐತಲ್ಲ, ಡಬಲ್ ಡಾಟ್ ಐತಿ, ಸೆಮಿಕೋಲನ್ ಅಲ್ಲ. ಸೆಮಿಕೋಲ್ ಸಿಂಗಲ್ ಡಾಟ್ ಕಾಮಾ ಇರ್ತೈತಿ. ಇದ ಕೋಲನ್. ಇದ ಇದ್ಯಾವ ಚಿಹ್ನೆ? ಇದರ ಮ್ಯಾಥಮೆಟಿಕ್ಸ್ ದಾಗ ಇರ್ತೈತಿಲ್ಲ. ಯಾವ ಚಿಹ್ನೆ ಇದ? ಲೆಸ್ ದ್ಯಾನ್. ಇದ ಗ್ರೇಟರ್ ದ್ಯಾನ್. ಆನಂತರ ಇದ ಸ್ಟಾರ್. ಇದ ಎಕ್ಸ್ಕ್ಲಮೇಟರಿ. ಓಕೆ, ಇದೊಂದು ಬರ್ತೈತಿ ಸ್ಟ್ರೇಟ್ ಲೈನ್. ಓಕೆ, ಪೈಪ್ ಅಂತಾರ ಅದಕ್ಕ. ಈಗ ಸಿಂಬಾಲ್ಸ್ ಆರ್ ನಾಟ್ ಅಲೌಡ್ ಅಂದ್ರೆ ಹೆಸರದಲ್ಲಿ ಇವು ಸಿಂಬಾಲ್ ತಗೊಂಡ್ರ ಹೆಸರು ಸೆಟ್ ಆಗೋದಿಲ್ಲ. ಎಲ್ಲರೂ ಯಾರು ಹೇಳ್ರು 1/3 ಒಂದ್ ಹೆಸರು ಕೊಡು ಅಂದ್ರ ಕೊಡ್ಲಾಕ್ ಬರ್ತೈತಿ, ಬರೋದಿಲ್ಲ. ಆ ನಂತರ ಸ್ವಲ್ಪ ಹೆಸರುಗಳ ರಿಸರ್ವ್ ಅದಾವು. ಆ ಹೆಸರು ನೀವು ಫೋಲ್ಡರ್ ಮಾಡಕ್ ಹೋದ್ರೆ ಬರೋದಿಲ್ಲ. ಯಾವ್ಯಾವ? ಕಾನ್. ಈ ಹೆಸರು ಫೋಲ್ಡರ್ ಮಾಡ್ಲಾಕ ಬರೋದಿಲ್ಲ. ಆನಂತರ ಕಾಮ್. ಕಾಮ್ 0 ದಿಂದ 9 ಮಟ. 0 to 9. ಕಾಮ್ 0, ಕಾಮ್ 1, ಕಾಮ್ 2, ಕಾಮ್ 3, 9 ಮಟ ಬರೋದಿಲ್ಲ. ಕಾಮ್ 10 ಅಂದ್ರೆ ಬರ್ತೈತಿ, 11 ಅಂದ್ರೆ ಬರ್ತೈತಿ. 0 ದಿಂದ 9 ಮಟ ಬರೋದಿಲ್ಲ. ಆನಂತರ LPT 0 ದಿಂದ 9 ಹೆಸರು ಕೊಡ್ಲಾಕ ಬರೋದಿಲ್ಲ. ಯಾವ ಫೋಲ್ಡರ್ ನಾ ಫೈಲ್ ನಾ. ಓಕೆ, ಯಾಕಂದ್ರೆ ಇವು ಹೆಸರ ಆಲ್ರೆಡಿ ವಿಂಡೋಸ್ ದಾಗ ರಿಸರ್ವ್ ಅದಾವ. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಒಳಗ ರಿಸರ್ವ್ ಅದಾವು. ಈ ಹೆಸರು ಕೊಡ್ಲಾಕ ನಿಮಗ ಅಲೌಡ್ ಆಗೋದಿಲ್ಲ. ಓಕೆ, ನೇಮ್ಸ್ ಆರ್ ನಾಟ್ ಅಲೌಡ್. ನೀವನವ್ರು ಸರ್ ಆಗಲೇ ಕಾನ್ ಫೋಲ್ಡರ್ ಮಾಡಿರಲ್ಲ, ಎಲ್ಲರೇ ನಾ ಆಗಂಗಿಲ್ಲ ಅಂತ ಹೇಳತ್ತೀನಿ. ಅಲ್ಲಿ ಮಾಡಿದ್ದೀನಲ್ಲ, ಬಂತಿಲ್ಲ ಆಗಲೇ. ಅದು ಆಕ್ಚುಲಿ ಕಾನ್ ಫೋಲ್ಡರ್ ಅಲ್ಲ, ಅದ್ರ ಹೆಸರು ಕಾನ್ ಕೊಟ್ಟಿಲ್ಲ, CON ಕೊಟ್ಟಿಲ್ಲ. ಕಾಂಡಾಕ್ ಹಂಗ ಅಂತೈತಿ. ಆದ್ರೆ ಈಗ ಇಲ್ಲಿ ನಾ ಏನ್ ಮಾಡಿದೀನಿ, C0N ಐತೆ. ಏನೈತಿ? C0N ಐತಿ. ನಮಗ್ ಕಾಂಡಾಕ್ ಹೋಗ್ ಕಾಣ್ತೈತಿ. CON ಕೊಡ್ರಿ, ಬರೋದಿಲ್ಲ. ಬೇಕಾದಷ್ಟು ನೀವು ಹಗಲ್ ರಾತ್ರಿ ಕೂಡಿ ಗುದ್ದಾಡ್ರು ಆ ಹೆಸರು ಫೋಲ್ಡರ್ ಬರಂಗಿಲ್ಲ. ಎಲ್ಲರಿ ಯಾವಾಗಾರಿ ನಿಮಗೆ ಫೋಲ್ಡರ್ ಬರ್ತೈತಿ, ಇದು ಮಾಡಿ ತೋರ್ಸಂದ್ರ ಆಗ ನೀವು ಯಾಕೆ ಆಗುವತ್ತು ಗುದ್ದಾಡೋರು ಅದೇನ ಆಗಂಗಿಲ್ಲ. ಅಟ್ರ ಮೇಲೆ ತಿಳ್ಕೊಂಡ್ ಬಿಡ್ತಾರ, ಬರಂಗಿಲ್ಲ. ಅಂದ್ರ ಪೂರ್ತಿ ನಾಲೆಜ್ ಇಲ್ಲ. ಫೋಲ್ಡರ್ ಅಂತೂ ಮಾಡ್ತಾಳಂದ್ರೆ ಹೆಸರು ಕೊಡಾಕ ರೂಲ್ಸ್ ಗುರ್ತಿಲ್ಲ. ಓಕೆ, ಗೊತ್ತಾದು? ಅಂದ್ರ
your folder naming rules. ಅಂದ್ರೆ ಫೋಲ್ಡರ್ ಕ್ರಿಯೇಷನ್ ನಾವ ಹೆಂಗ್ ಮಾಡ್ಕೋಬೇಕು. ಇನ್ನ ಈ ಫೋಲ್ಡರ್ ಅಂತೂ ನಮ್ಮ ಮಾಹಿತಿ ಇಡ್ಲಾಕ ನಾವು ಬಳಕೆ ಮಾಡ್ಕೋತೀವಿ. ನಾವು ಮಾಹಿತಿ ಅದರಲ್ಲಿ ಇಡ್ತೀವಿ ಫೈಲ್ದಲ್ಲಿ. ನಮಗೆ ಫೈಲನ್ನು ಕ್ರಿಯೇಷನ್ ಮಾಡ್ಕೊಳಕ್ ಗೊತ್ತಿರ್ಬೇಕು, ಬರ್ಬೇಕು. ಫೈಲ್ ಕ್ರಿಯೇಷನ್ ನೋಡ್ಕೊಂಡು ಇನ್ನು ನಾವು ಫೈಲ್ ಮಾಡ್ಕೋಬೇಕು. ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್, ಅದ್ರ ಮೇಲೆ ಎಲ್ಲ ನೀವು ಮುಂದಿನ ತಿಳ್ಕೊಳ್ಬೇಕು. ಏನ್ ಬೇಕಾದ್ರೆ ಕಲ್ತಿರೋದ ಅಥವಾ ನಿಮ್ಮ ಮೊಬೈಲ್ದಾಗಿಂದ. ಈಗ ಫೈಲ್ ಕ್ರಿಯೇಷನ್ ಮಾಡ್ಬೇಕಂದ್ರೂ ಈಸಿ ಐತಿ. ಈಸಿ ಮೆಥಡ್ದಿಂದ ಹೋಗೋಣ ನಾವು. ಇಲ್ಲಿ ನ್ಯೂ ಐಟಮ್ ಅಂತ ಕ್ಲಿಕ್ ಮಾಡ್ತೀವಿ. ಇದರಲ್ಲಿ ಫೈಲ್ ಟೈಪ್ ನಿಮಗೆ ಯಾವ್ದು ಬೇಕು ಅದಕ್ಕೆ ಕ್ಲಿಕ್ ಮಾಡ್ತೀವಿ. ನಾ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತೀನಿ. ಫೈಲ್ ಬಂತಲ್ಲ, ಈ ಫೈಲ್ಗೆ ನಾ ಹೆಸರು ಕೊಡ್ತೀನಿ. ಹೆಸರು ಕೊಡ್ತೀನಿ, ಬಂತು. ಈ ಫೈಲ್ ಒಳಗಡೆ ನನಗೆ ಮಾಹಿತಿ ಬರೀಬೇಕು ಅಂದ್ರೆ ಇದ್ರ ಮೇಲೆ ನಾ ಡಬಲ್ ಕ್ಲಿಕ್ ಮಾಡ್ತೀನಿ. ಇದ್ರಾಗ ನಾ ಮಾಹಿತಿ ಬರೀತೀನಿ, ಏನ್ ಬೇಕಾದ ಬರೀಬಹುದು. ಆನಂತರ ಕ್ಲೋಸ್ ಮಾಡಿ ಸೇವ್ ಅಂತ. ಫೈಲ್ ಕ್ರಿಯೇಷನ್ ಮಾಡೋದು ಗೊತ್ತಾಯ್ತಾ? ಹೆಂಗ್ ಕ್ರಿಯೇಷನ್ ಮಾಡೋದು? ಹೆಂಗ್ ಕ್ರಿಯೇಷನ್ ಮಾಡ್ತೀವಿ? ನ್ಯೂ ಐಟಮ್ದಾಗ ಹೋಗಿ, ಅಥವಾ ಇಲ್ಲೇ ನಾವು ರೈಟ್ ಕ್ಲಿಕ್ ಮಾಡ್ಕೋತೀವಿ, ನ್ಯೂ ಅಂತೀವಿ. ನ್ಯೂ ಅಂದ ಟೆಕ್ಸ್ಟ್ ಡಾಕ್ಯುಮೆಂಟ್, ಅದಕ್ಕೊಂದು ನಾವು ಹೆಸರು ಕೊಡ್ಬೋದು. ಇಲ್ಲೇನ ಲಕ್ಷ್ಮಿ ಹೆಸರು ಕೊಟ್ಟಿವಿ, ಗೊತ್ತಾತು. ಒಂದು ಫೈಲ್ ಕ್ರಿಯೇಷನ್ ಮಾಡಕ್ ಹೇಳಿದ್ರೆ ಮಾಡ್ಬೋದಲ್ಲ. ಮೊದಲು ರೂಲ್ಸ್ ತಿಳ್ಕೊಳ್ಳು, ಆನಂತರ ಮಾಡೋದು. ಫೈಲ್ ನೇಮಿಂಗ್ ರೂಲ್ಸ್ ಏನ ನಾವು ನೋಡ್ಕೊಳ್ಳು, ಆನಂತರ ಇಲ್ಲಿ ಬರೋದು. ಈಗ ಫೈಲ್ ಅಂತೂ ನಾವು ಕ್ರಿಯೇಷನ್ ಮಾಡ್ಕೊಂಡಿವಿ. ಫೈಲ್ ಕ್ರಿಯೇಷನ್ ಮಾಡೋ ಮೆಥಡ್ಗಳು ಹೇಳ್ರಿ, ಯಾವ್ಯಾವ ಅದಾವು? ಎರಡು ಅದಾವಲ್ಲ, ಭಾಳ ಇಲ್ಲ. ಫೈಲ್ ಕ್ರಿಯೇಷನ್ ಮೆಥಡ್ ಫಸ್ಟ್ ಒಂದ ಹೋಮ್ ಟ್ಯಾಬ್ದಲ್ಲಿ ನ್ಯೂ ಐಟಮ್ದಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್, ಅಥವಾ ರೈಟ್ ಕ್ಲಿಕ್ ಟೆಕ್ಸ್ಟ್ ಡಾಕ್ಯುಮೆಂಟ್. ಇದಕ್ಕೆ ಶಾರ್ಟ್ಕಟ್ ಕೀ ಇಲ್ಲಲ್ಲ, ಟೆಕ್ಸ್ಟ್ ಡಾಕ್ಯುಮೆಂಟ್. ಈಗ ನಾವು ಇವು ಎರಡು ಮೆಥಡ್ದಿಂದ ಒಂದು ಫೈಲ್ ಕ್ರಿಯೇಷನ್ ಮಾಡ್ಕೋತೀವಿ. ಫೈಲ್ ಕ್ರಿಯೇಷನ್ ಆದ ನಂತರ ಫೈಲ್ ನೇಮಿಂಗ್ ರೂಲ್ಸ್. ಈಗ ಫಸ್ಟ್ ರೂಲ್ ಏನ, ಫೈಲ್ಗೆ ನಾವು ಎಷ್ಟು ಹೆಸರು ಕೊಡ್ಬೋದು? ಫೋಲ್ಡರ್ಗಂತೂ ನೋಡ್ಕೊಂಡಿವಿ, ಫೋಲ್ಡರ್ಗೆ ಎಷ್ಟು ಹೆಸರು ಕೊಡ್ತೀವಿ ನಾವು? ಒಂದ. ಫೈಲ್ಕ ಎರಡು ಹೆಸರು ಕೊಡ್ತೀವಿ. ಟೂ ನೇಮ್ಸ್. ಫೈಲ್ಗೆ ಎಷ್ಟು ಹೆಸರ? ಎರಡು ಹೆಸರು ಇರ್ತಾವ. ಯಾವ್ಯಾವ ಎರಡು ಹೆಸರ? ಒಂದ ಪ್ರೈಮರಿ ನೇಮ್ ಅಂಡ್ ಎರಡನೇ ತಾನ ಬರ್ತೈತಿ. ಪ್ರೈಮರಿ ಐತಿ ಅಂದ್ರೆ ಎರಡನೇ ಯಾವ್ದು ಇರ್ತೈತಿ? ಸೆಕೆಂಡರಿ ನೇಮ್, ಅಥವಾ ಅದಕ್ಕೆ ಎಕ್ಸ್ಟೆನ್ಷನ್ ಅಂತೀವಿ ನಾವು. ಎಕ್ಸ್ಟೆನ್ಷನ್ಸ್. ಓಕೆ, ಸೆಕೆಂಡರಿ ನೇಮ್ ಅಥವಾ ಎಕ್ಸ್ಟೆನ್ಷನ್. ಈಗ ಪ್ರೈಮರಿ ನೇಮ ಮತ್ತು ಎಕ್ಸ್ಟೆನ್ಷನ್ ಇವೆರಡೂ ಸೆಪರೇಟ್ ಮಾಡ್ಕೋಬೇಕಲ್ಲ. ಆ ಸೆಪರೇಟ್ ಮಾಡ್ಲಕ್ಕ ನಾವು ಬಳಕೆ ಮಾಡ್ಕೋತೀವಿ ಫುಲ್ ಪಾಯಿಂಟ್. ಓಕೆ, ಫುಲ್ ಸ್ಟಾಪ್ ಅಂತೀವಿ ನಾವು. ಓಕೆ, ಅಂದ್ರ ಪ್ರೈಮರಿ ನೇಮ್ ಫುಲ್ ಪಾಯಿಂಟ್, ಸೆಕೆಂಡರಿ ನೇಮ್. ಪ್ರೈಮರಿ ನೇಮ ಫುಲ್ ಪಾಯಿಂಟ್, ಸೆಕೆಂಡರಿ ನೇಮ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಒಂದು ಏರ್ಟೆಲ್ ಡಾಟ್ TXT ಅಂತೀವಿ. ಪ್ರೈಮರಿ ನೇಮ್ ಏನೈತಿ? ಏರ್ಟೆಲ್. ಎಕ್ಸ್ಟೆನ್ಷನ್ TXT, ಅಥವಾ ಸೆಕೆಂಡರಿ ನೇಮ್ ಯಾವ್ದೈತಿ? TXT. ಗೊತ್ತಾಯ್ತು? ಇನ್ನ
ಪ್ರೈಮರಿ ನೇಮ್ ನಾವು ಎಷ್ಟು ಹೆಸರು ದೊಡ್ಡದು ಕೊಡ್ಬೋದು? ಪ್ರೈಮರಿ ನೇಮ್ ಎಷ್ಟು ದೊಡ್ಡ ಕೊಡ್ಬೋದು? ಎಷ್ಟ? 256 characters. And the secondary name ಎಷ್ಟು ದೊಡ್ಡ ಕೊಡ್ಬೋದು? ಅಥವಾ ಈಗ ಎಷ್ಟು ದೊಡ್ಡ ಅದಾವು? ಮ್ಯಾಕ್ಸಿಮಮ್ 5 ಕ್ಯಾರೆಕ್ಟರ್ಸ್. ಈಗ 5 ಕ್ಯಾರೆಕ್ಟರ್ಸ್ ಮಟ ಅದಾವು. ಮುಂದೆ ಮತ್ತೆ ಜಾಸ್ತಿ ಮಾಡಬಹುದು, ಕಡಿಮೆ ಮಾಡ್ಕೋಬಹುದು. ಈಗಂತೂ ನಾವು ಮ್ಯಾಕ್ಸಿಮಮ್ ಎಷ್ಟು ಕೊಡ್ತೀವಿ? 5 ಕ್ಯಾರೆಕ್ಟರ್ ಮಟ ಅದಾವು. ಗೊತ್ತಾಯ್ತಾ? ಪ್ರೈಮರಿ ನೇಮ್ ಅಂಡ್ ಸೆಕೆಂಡರಿ ನೇಮ್. ಡೂಪ್ಲಿಕೇಟ್ ನೇಮ್ ನಾಟ್ ಅಲೌಡ್. ಇದ್ರಾಗ ಕೂಡ ಸೇಮ್ ಹೆಸರು 2 ಫೈಲ್ ತೊಗೊಳಕ್ ಬರೋದಿಲ್ಲ ಒಂದೇ ಜಾಗದಲ್ಲಿ. ಬೇರೆ ಬೇರೆ ಕಡೆ ಬೇಕಂದ್ರೆ ನೀವು ಮಾಡ್ಕೋಬಹುದು. ಆ ನಂತರ ಸಿಂಬಲ್ ಯಾವ್ಯಾವ ಅದಾವು? ಆ ಸಿಂಬಲ್ ನಮಗೆ ಬಳಕೆ ಮಾಡಕ್ ಬರಂಗಿಲ್ಲ. ಯಾವ್ಯಾವ ಸಿಂಬಲ್? ಸಿಂಬಾಲ್ಸ್. ಇವು ಹೆಸರಿನಾಗ ಸಿಂಬಾಲ್ ಬಳಕೆ ಮಾಡಕ ಅಲೌಡ್ ಇಲ್ಲ. ಕ್ವಶನ್ ಮಾರ್ಕ್ ಒಂದು ಉಳಿತಲ್ಲ, ಕ್ವಶನ್ ಮಾರ್ಕ್. ಓಕೆ, ಸಿಂಬಾಲ್ಸ್ ಆರ್ ನಾಟ್ ಅಲೌಡ್. ಡಬಲ್ ಇನ್ವೈಟೆಡ್ ಕಾಮ ಅದು ಉಳಿತು. ಅಂದ್ರ ಇವು ಸಿಂಬಾಲ್ಸ್ ನಮಗ ಹೆಸರದಲ್ಲಿ ಕೊಡ್ಲಾಕ ಬರೋದಿಲ್ಲ. ಅರ್ಥ ಆಯ್ತಾ? ಆ ನಂತರ ಸ್ವಲ್ಪ ಹೆಸರುಗಳು ಅದಾವಲ್ಲ, ಯಾವ್ಯಾವ? ಕಾನ್ ಸೇಮ್ ಕಾಮ್ 029. ಆನಂತರ LPT 029. ನೇಮ್ಸ್ ಆರ್ ನಾಟ್ ಅಲೌಡ್. ಅಂದ್ರ ಹೆಸರದಲ್ಲಿ ಕೊಡಾಕ್ ಬರೋದಿಲ್ಲ ಈ ಹೆಸರು. ಗೊತ್ತಾಯ್ತು? ಫೈಲ್ ಕ್ರಿಯೇಷನ್ ಮತ್ತು ಫೈಲ್ ನೇಮಿಂಗ್ ರೂಲ್ಸ್ ಗೊತ್ತಾಯ್ತಲ್ಲ? ಈಸಿ ಐತಿ. ಒಂದು ಫೈಲ್ ಮಾಡ್ಲಕ್ಕೆ ಹೇಳ್ರಿ, ಮಾಡ್ಬೋದಲ್ಲ? ಮಾಡ್ತೀನಿ. ಕಾನ್ಫಿಡೆಂಟ್ ಬಂತಿಲ್ಲೋ ಫೈಲ್ ಮಾಡ್ಬೋದಂತ? ಬಂದತಿ? ಮಾಡ್ತೀರಿ? ಓದಿ ನಾಗಡೆ ಏನೇನಾಗೈತಿ ವೈ ಫೋಲ್ಡರ್ ಬರ್ತೈತಿ ಅಂದದಕ್ಕೆ ಏನೇನೇನೇನು ಆಗಿಬಿಡ್ತಾರ. ಬರ್ಲಿಲ್ಲ ಇನ್ನು ಫೈಲು ಯಾಕಂದ್ರೆ ಕ್ಲಿಯರ್ ಆಗಿಲ್ಲಲ್ಲ ಇನ್ನ ಪಿಕ್ಚರ್. ನಮಗ ಅನಿಸ್ತೈತಿ ಎಲ್ಲಾ ಹುಡುಗಾರ್ ಬಿಡ ಫೋಲ್ಡರ್ ಫೈಲ್ ಮಾಡೋದು. ಇನ್ನ ಇಂಪಾರ್ಟೆಂಟ್ ಫೈಲ್ದ ನೋಡ್ಕೊಳ್ಳಿ. ನಾವು ಇದ್ರ ಮುಂದೆ ತಿಳ್ಕೋರಿ ಇಂಪಾರ್ಟೆಂಟ್. ಈಗ ನಾವು ನೋಡ್ಕೊಂಡು ಫೈಲ್ ಫಾರ್ಮ್ಯಾಟ್ಸ್. ಫೈಲ್ ಫಾರ್ಮ್ಯಾಟ್ಸ್ ಅಂದ್ರೆ ಏನ? ನಾವು ಫೈಲ್ ಒಳಗಡೆ ಮಾಹಿತಿ ಇಡ್ತೀವಿ. ಅದ್ರ ಮಾಹಿತಿ ಯಾವ ಟೈಪ್ ಅದೈತಿ ಅದ್ರ ತಕ್ಕಂತ ಫೈಲ್ ಚೇಂಜ್ ಆಗತ್ತಲ್ಲ. ಆ ಫೈಲ್ ಒಳಗಡೆ ಯಾವ ಮಾಹಿತಿ ಇಟ್ಟಿದ್ರಿ ಅದ್ರ ತಕ್ಕಂತ ಏನ್ ನಮ್ಮ ಫಾರ್ಮ್ಯಾಟ್ ಚೇಂಜ್ ಆಗ್ತೈತಿ. ಅಂದ್ರೆ ಅದ್ರದ್ದು ಎಕ್ಸ್ಟೆನ್ಷನ್ ಸೆಕೆಂಡರಿ ನೇಮ್ ಚೇಂಜ್ ಆಗಿಬಿಡ್ತೈತಿ. ಈಗ ಇಲ್ಲಿ ನಿಮಗೆ ಒಂದು ಫೈಲ್ ಮಾಡೋದೈತಿ. ಈ ಫೈಲ್ ಎಕ್ಸ್ಟೆನ್ಷನ್ ಏನೈತಿ? ಪ್ರೈಮರಿ ನೇಮ್ ಅಂತೂ ಐತಿ. ಏನಂತ? ಲಕ್ಷ್ಮಿ ಅಂತ. ಸೆಕೆಂಡರಿ ನೇಮ? ಏನೈತಿ? TXT ಐತಿ. ಏನೈತಿ? TXT ಕಾಣಂಗಿಲ್ಲ ಅಷ್ಟ. TXT ಐತಿ, ಕಾಣಂಗಿಲ್ಲ. ನಮಗ ಇದರಲ್ಲಿ ಮಾಹಿತಿ ಇಡೋ ಹೊತ್ನಾಗ ಓನ್ಲಿ ಟೆಕ್ಸ್ಟ್ ಅಷ್ಟ ಇಡ್ಬೋದಲ್ಲ. ನಾ ಹಣ ಇಡ್ತೀನಂದ್ರ ಬರ್ತೈತಿ. ನನಗಿಲ್ಲಿ ಒಂದು ಫೈಲ್ ಮಾಡೋದೈತಿ. ಯಾವ್ದ? Lakshmi.mp3 ಅಂತ ಫೈಲ್ ಮಾಡ್ಕೋಬೇಕು. ಅಂದ್ರೆ ಈಗ ಹೆಂಗ್ ಮಾಡೋದು ಫೈಲ್ ಹೇಳ್ರಿ? ಫೈಲ್ ಮಾಡೋದು ಹೆಂಗ ಆಗಲೇ ಹೇಳ್ತಲ್ಲ, ಹೆಂಗ್ ಮಾಡ್ತೀವಿ? ಇಲ್ಲಿ ನನಗ Lakshmi.bmp ಫೈಲ್ ಮಾಡೋದೈತಿ, ಅಥವಾ Lakshmi.doc ಫೈಲ್ ಮಾಡೋದೈತಿ. ಫೈಲ್ ಮಾಡ್ಲಕ್ಕ ರೈಟ್ ಕ್ಲಿಕ್, ನ್ಯೂ.
ಇದರಲ್ಲಿ ಬಂತಲ್ಲ. ಇದರಲ್ಲಿ ನೀವು ಟೆಕ್ಸ್ಟ್ ಡಾಕ್ಯುಮೆಂಟ್ ತಗೊಂಡ್ರಿ ಅಂದ್ರೆ ಎಕ್ಸ್ಟೆನ್ಷನ್ ಕಂಪ್ಯೂಟರ್ ಬೈ ಡಿಫಾಲ್ಟ್ ಕೊಡ್ತೈತಿನ TXT. ಏನ್ ಕೊಡ್ತೈತಿ? TXT. ನಮಗೆ ಯಾವ್ದು ಬೇಕಾಗೈತಿ? DOCX ವರ್ಡ್ ಡಾಕ್ಯುಮೆಂಟ್ ಅಂತ ಕೊಟ್ಟಾರಲ್ಲ, ಅದ್ ತಗೊಂಡ್ರಿ ಅಂದ್ರೆ DOC ಅಂತ ಕೊಡ್ತೈತಿ. ಅಂದ್ರೆ ನಮಗ ಗುರುತಾಗ್ಬೇಕಲ್ಲ ಯಾವ್ ತಗೋಬೇಕಂತ. ಎಕ್ಸ್ಟೆನ್ಷನ್ ಇದು ಬೇಕು ಅಂದ್ರೆ ಯಾವ್ದು ತಗೋಬೇಕು ಅನ್ನೋದು ಗುರುತಾಗಿರ್ಬೇಕು. ಹಿಂಗ ನಮ್ಮ ಕಂಪ್ಯೂಟರ್ದಲ್ಲಿ ಎಷ್ಟು ಸಾಫ್ಟ್ವೇರ್ ಇನ್ಸ್ಟಾಲ್ ಅದಾವು ಅವೆಲ್ಲ ಇಲ್ಲಿ ಬಂದ್ಬಿಟ್ಟಿರ್ತಾವ. ಒಳಗಡೆ ಇಷ್ಟೆಲ್ಲ ಬರ್ತಾವಂತ ಏನು ಗ್ಯಾರಂಟಿ ಇಲ್ಲ. ಕಡಿಮೆನೂ ಬರ್ಬೋದು, ಜಾಸ್ತಿ ಇದ್ರೆ ಜಾಸ್ತಿನೂ ಬರ್ಬೋದು. ಆದ್ರೆ ಪ್ರಾಬ್ಲಮ್ ನಮಗ ನೆನಪಿಟ್ಕೋಬೇಕು, ಈ ಫೈಲ್ ಎಕ್ಸ್ಟೆನ್ಷನ್ ನನಗೆ ಇದು ಬೇಕು ಅಂದ್ರೆ ಇದ ಆಯ್ಕೆ ಮಾಡ್ಕೋಬೇಕು. ಹಿಂಗಂತೂ ಕರೋಡಗಟ್ಲೆ ಫಾರ್ಮ್ಯಾಟ್ಸ್ ಅದಾವ. ಏನಂತ ನೆನಪಿಟ್ಕೊಳಕ್ ಸಾಧ್ಯ ಆಗತಿ? ಎಷ್ಟೊತ್ತು ನೆನಪಿಟ್ಕೊಳ್ಳೋದು? ಕರೋಡ ಇದ್ರದ್ದು ಇದು ಎಕ್ಸ್ಟೆನ್ಷನ್, ಇದ್ರದ್ದು ಎಕ್ಸ್ಟೆನ್ಷನ್ ಇದು ತೊಗೊಂಡಿವಂದ್ರೆ ಎಕ್ಸ್ಟೆನ್ಷನ್ ಯಾವ್ದು ಬರ್ತೈತಿ? RAR. ಈಗ ನಾವ ಇನ್ನೊಂದು ಮಾತು ಇಲ್ಲಿ ತಿಳ್ಕೋಬೇಕು. ಇಲ್ಲಿ ವರ್ಷ ಅಂತ ನಮಗ ಒಂದು ಫೈಲ್ ಮಾಡಿದೀವಿ. ಆ ಫೈಲ್ ಒಳಗಡೆ ನಾವು ಟೆಕ್ಸ್ಟ್ ಅಷ್ಟ ಬರೀಬಹುದು. ಅಂದ್ರೆ ಡೇಟಾ ಟೆಕ್ಸ್ಟ್ ಐತಿ ಅಲ್ಲ. ಈಗ MP3 ಇದ್ರ ಅದ್ರಾಗ ಯಾವ ಮಾಹಿತಿ ಇಡಬಹುದು? MP3 ಇದ್ರ ನಾವು ಸಾಂಗ್ಸ್ ಇರ್ತೀವಿ. ಓಕೆ. ಅದ BMP ಇದ್ರ ಅದ್ರಾಗ ಯಾವ ಮಾಹಿತಿ ಇಡ್ತೀವಿ? ಯಾವ ಫೈಲ್ ಫಾರ್ಮ್ಯಾಟ್ದಲ್ಲಿ ಯಾವ ಮಾಹಿತಿ ಇರ್ತೈತಿ ಅನ್ನೋದು ನಮಗ್ ಗೊತ್ತಿರ್ಬೇಕು. ಮತ್ ಇವು ಮಾಹಿತಿ ಇಡುದಂತೂ ಕರೋಡಗಟ್ಲೆ ಅದಾವು. ಅವೆಲ್ಲ ನೆನಪಿಟ್ಕೊಳಕ್ ಆಗಂಗಿಲ್ಲ. ಅಂತದ ಒಂದು ನಿಮಗೆ ಹೇಳ್ರು ಇದೊಂದು ಫೈಲ್ ಮಾಡ್ರಿ, ಹೆಂಗ್ ಮಾಡವ್ರ ಅಂತ ಎಲ್ಲ ನೆನಪಿಟ್ಕೊಳಂಗಿಲ್ಲ ನಾವ. ಅದಕ್ಕಾಗಿ ನಾವು ಒಂದು ಸಿಂಪಲ್ ಮೆಥಡ್ ತಿಳ್ಕೊಳ್ಳಿ. ಓಕೆ. ಆ ಸಿಂಪಲ್ ಮೆಥಡ್ ಒಳಗಿಂದ ನಿಮಗ ಯಾವ್ದು ಈಸಿ ಅನಿಸ್ತೈತಿ ಅದ್ ನೀವು ಅಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಮಗೆ ಎಕ್ಸ್ಟೆನ್ಷನ್ ಕಾಣ್ತೈತೇನ? ಎಕ್ಸ್ಟೆನ್ಷನ್ ಕಾಣ್ತೈತಿ? ಕಾಣಂಗಿಲ್ಲ. ಪ್ರೈಮರಿ ನೇಮ್ ಅಷ್ಟೇ ಕಾಣತೈತಿ. ಅಂದ್ರ ನಮಗೆ ಎಕ್ಸ್ಟೆನ್ಷನ್ ಇಲ್ಲಿ ಕಾಣೋದಿಲ್ಲ ಅಂದ್ರೆ ಇದ್ರ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡ್ಕೋಬಹುದು. ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನಾವು ಫೈಲ್ ದಲ್ಲಿ ಹೋಗಿ ಸೇವ್ ಆಸ್ ಅಂತ. ಸೇವ್ ಆಸ್ ಅಂದ ಇದಕ್ಕೊಂದು ಹೆಸರು ಕೊಡ್ರಿ, ಲಕ್ಷ್ಮಿ. ಇಲ್ಲಿ ನೀವು ಎಕ್ಸ್ಟೆನ್ಷನ್ ಚೇಂಜ್ ಮಾಡ್ಕೋಬಹುದು. ಡಾಟ್ ನಿಮಗೆ ಎಕ್ಸ್ಟೆನ್ಷನ್ ಯಾವ್ದು ಬೇಕು? BMP ಅಂದ್ರೆ ನೀವು ಇದಕ್ಕೆ BMP ಅಂತ ಕೊಡ್ರಿ. ಇಲ್ಲಿ ಆಲ್ ಫೈಲ್ಸ್ ಅನ್ರಿ ಸೇವ್ ಅಂತ. ಇಲ್ಲಿ BMP ಎಕ್ಸ್ಟೆನ್ಷನ್ ಬಂತಲ್ಲ, ಇಲ್ಲಿ ಬಂತಲ್ಲ. ಲಕ್ಷ್ಮಿ ಎರಡು ಹೆಸರು ಬಂದವಲ್ಲ. ಡೂಪ್ಲಿಕೇಟ್ ನೇಮ್ ನಾಟ್ ಅಲೌಡ್ ಅಂತೀವಿ ನಾವು. ಪ್ರೈಮರಿ ನೇಮ್ ಸೇಮ್ ಐತಿ, ಅದ್ರ ಎಕ್ಸ್ಟೆನ್ಷನ್ ಯಾವ್ದು ಚೇಂಜ್ ಐತಿ. ಓಕೆ. ನಮಗೆ MP3 ಬೇಕಂದ್ರ ನಾವು ಇದ ಮತ್ತೆ ಓಪನ್ ಮಾಡ್ಕೋತೀವಿ. ಓಪನ್ ಮಾಡ್ಕೊಂಡ ಫೈಲ್ದಲ್ಲಿ ಹೋಗಿ ಸೇವ್ ಆಸ್ ಅಂದ ಇಲ್ಲಿ ನಾವು ಹೆಸರು ಕೊಡ್ತೀವಿ .MP3 ಸೇವ್ ಬಂತಲ್ಲ. ಐಕಾನ್ ಚೇಂಜ್ ಆಯ್ತು. ಅಂದ್ರ ಪ್ರೈಮರಿ ನೇಮ್ ಕಾಣ್ಲಾಕ ನಮ್ಮದು ಸೇಮ್ ಇದ್ರೂ ಕೂಡ ಎಕ್ಸ್ಟೆನ್ಷನ್ ಬೇರೆ ಬೇರೆ ಇರ್ತಾವೆ. ಹಿಂಗ ನಾವು ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಅಥವಾ ಇಲ್ಲಿ ಎಕ್ಸ್ಟೆನ್ಷನ್ ಕಾಣಂಗಿಲ್ಲ, ನಮಗ ಎಕ್ಸ್ಟೆನ್ಷನ್ ಅಲ್ಲಿ ಕಾಣಬೇಕಂಗ್ ಮಾಡ್ಬೇಕು, ಶೋ ಮಾಡ್ಕೋಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ಇಲ್ಲಿ ವ್ಯೂ ಮೆನುದಾಗ ಹೋಗಿ ನಾವು ಫೈಲ್ ಎಕ್ಸ್ಟೆನ್ಷನ್ ಕ್ಲಿಕ್ ಮಾಡ್ಕೋತೀವಿ. ಇಲ್ಲಿ ಬಂತಲ್ಲ ಎಕ್ಸ್ಟೆನ್ಷನ್ ಕಾಣ್ಲಾಕತ್ತಲ್ಲ ಏನಾದ್ರು. ಯಾವಾಗ ನಮಗೆ ಎಕ್ಸ್ಟೆನ್ಷನ್ ಕಾಣ್ತಾವು ಆಗ ನಾವ ರೈಟ್ ಕ್ಲಿಕ್ ಮಾಡಿ ನೀವು ಒಂದ ಟೆಕ್ಸ್ಟ್ ಡಾಕ್ಯುಮೆಂಟ್ ಅನ್ರಿ ಬಂತು. ಟೆಕ್ಸ್ಟ್ ಡಾಕ್ಯುಮೆಂಟ್ ಇದ್ರದ್ದು ಎಕ್ಸ್ಟೆನ್ಷನ್ ನೀವು ಚೇಂಜ್ ಮಾಡ್ಕೊಳ್ಳಿ. ಇಲ್ಲೇನ ಲಕ್ಷ್ಮಿ .HTML ಅಂತೀನಿ. ಅಲ್ಲಿ ಕೇಳತೈತಿ ಎಕ್ಸ್ಟೆನ್ಷನ್ ಚೇಂಜ್ ಮಾಡ್ಲೇನ? ಎಸ್ ಅನ್ನೋದು ಎಕ್ಸ್ಟೆನ್ಷನ್ ಚೇಂಜ್ ಮಾಡಿ. ಚೇಂಜ್ ಆಗ್ತಾನೆ. ಹಿಂಗ ನಾವ ಬೇಕಾದಂತ ಫೈಲ್ ಮಾಡ್ಲಾಕ ಹೇಳಿದ್ರು ಕೂಡ ನಮಗ ಫೈಲ್ ಮಾಡ್ಲಾಕನ ಬರಬೇಕು. ಯಾಕಂದ್ರ ಪ್ರತಿಯೊಂದು ಫೈಲ ಇನ್ಫಾರ್ಮೇಶನ್ ನಾವು ಸ್ಟೋರ್ ಮಾಡ್ಲಾಕನ ಬಳಕೆ ಮಾಡ್ಕೋತೀವಿ, ಅಥವಾ ಇನ್ಸ್ಟ್ರಕ್ಷನ್ ಕೊಡ್ಲಾಕನ ಬಳಕೆ ಮಾಡ್ಕೋತೀವಿ. ಈಗ ಮಾಹಿತಿ ಬಹಳಷ್ಟು ಟೈಪ್ ಅದಾವು. ಅಂದ್ರೆ ಟೈಪ್ ಅನ್ನು ಬಹಳಷ್ಟು ಫಾರ್ಮ್ಯಾಟ್ಸ್ ಬರ್ತಾವು. PDF ಮಾಡ್ರಲ್ಲ. ಇಲ್ಲೇ ರೈಟ್ ಕ್ಲಿಕ್ ನ್ಯೂ
ಟೆಕ್ಸ್ಟ್ ಡಾಕ್ಯುಮೆಂಟ್ ಇದಕ್ಕ ಲಕ್ಷ್ಮಿ ಡಾಟ್ PDF ಅಂತೀನಿ, PDF ಆತು. ನಾ ಹೇಳತ್ತೀನಿ ಬಕ್ಕದಂತ ಫೈಲ್ ಇರ್ಲಿ ನೀವು ಅಲ್ಲಿ ಮಾಡಿ, ಅದಕ್ಕೆ ಎಕ್ಸ್ಟೆನ್ಷನ್ ನೀವು ಕೂಡ ಹೊಡೆದಿರಲ್ಲ, ನಿಮಗೆ ಯಾವ್ದು ಬೇಕಾದ ಮಾಡ್ಲಾಕ್ ಹೇಳ್ರಿ ನೀವು ಅಲ್ಲಿ ಮಾಡ್ಬೋದು. ಸೇವ್ ಆಸ್ ಅನ್ನೋದು ಆ ಎಕ್ಸ್ಟೆನ್ಷನ್ ಕೊಡೋದು. ಇಲ್ಲಿವರೆಗೆ ಅಂತೂ ಗೊತ್ತಾಗಲ್ಲ. ಆದ್ರೆ ನಮಗೆ ಎಲ್ಲಕ್ಕಿಂತ ಜಾಸ್ತಿ ಯೂಸ್ ಆಗುವಂತ ಸ್ವಲ್ಪ ಫೈಲ್ ಎಕ್ಸ್ಟೆನ್ಷನ್ಸ್ ಅದಾವ, ಅವು ನಾವು ತಿಳ್ಕೊಳ್ಳೋನು, ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು. ಈಗ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸಿಗೆ ಮಾಡ್ಕೊಂಡು, ಯಾಕಂದ್ರೆ ಬಹಳಷ್ಟ ಅದಾವ, ಅದ್ರ ಬಗ್ಗೆ ನಾವ ನೋಡ್ಕೋಬೇಕು. ಇಲ್ಲಿ ಸ್ವಲ್ಪ ಬಹಳಷ್ಟು ಅಂದ್ರೆ ಒಂದು 30 ಫಾರ್ಮ್ಯಾಟ್ಸ್ ಅದಾವ ಇಲ್ಲಿ ಕಾಣ್ತಾವಲ್ಲ, ಇವು ಫಾರ್ಮ್ಯಾಟ್ಸ್, ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕು. ಈಗ ಇವೆಲ್ಲ ಎಕ್ಸ್ಟೆನ್ಷನ್ ಅದಾವಲ್ಲ, ಪ್ರೈಮರಿ ನೇಮ್ ಸೇಮ್ ಅದಾವು, ಎಕ್ಸ್ಟೆನ್ಷನ್ ಚೇಂಜ್ ಅದಾವ. ಇಲ್ಲೇನೈತಿ TXT ಅಂದ್ರೆ ಇದರಲ್ಲಿ ಯಾವ ಟೈಪ್ ಮಾಹಿತಿ ಇಡ್ಬೋದು ನಾವು, ಟೆಕ್ಸ್ಟ್. ಈಗ ನೀವು MP3 ಫೈಲ್ ಓಪನ್ ಮಾಡ್ಬೇಕು ಅಲ್ಲ, ಓಪನ್ ಮಾಡ್ಬೇಕಂದ್ರೆ ನೋಟ್ ಪ್ಯಾಡ್ದಾಗ ಓಪನ್ ಮಾಡಿದ್ರೆ ಹತ್ತಕ್ಕೆ ಅದ ಹಾಡ, ಅದ ಎಲ್ಲಿ ಓಪನ್ ಮಾಡ್ಬೇಕಾಗ ಓಪನ್ ಮಾಡ್ಬೇಕ, ಅದ್ರದ್ದು ಏನ್ ಅಪ್ಲಿಕೇಶನ್ ಐತಿ ಅದ್ರಾಗ ಓಪನ್ ಮಾಡಿದ್ರೆ ಮಾತ್ರ ಅದ ಡೇಟಾ ರೀಡ್ ಮಾಡ್ತೈತಿ. ಒಂದು ಇಮೇಜ್ ಫೈಲ ನಾವು ಇಲ್ಲಿ ನೋಟ್ ಪ್ಯಾಡ್ದಾಗ ಓಪನ್ ಮಾಡಿದ್ರೆ ವರ್ಡ್ ಪ್ಯಾಡ್ದಾಗ ಓಪನ್ ಮಾಡಿದ್ರೆ ಬರ್ತೈತೆನಾ, ಬರೋದಿಲ್ಲ. ಅಪ್ಲಿಕೇಶನ್ ಬೇರೆ ಬೇರೆ ಇರ್ತಾವ. ಅಂದ್ರೆ ನಾವು ಎಕ್ಸ್ಟೆನ್ಷನ್ ನೋಡ್ಕೊಂಡ ತಿಳ್ಕೊಬಹುದು, ಇದ ಅಪ್ಲಿಕೇಶನ್ದಾಗ ಓಪನ್ ಆಗ್ತೈತಿ. ಓಕೆ, ಹಿಂಗ ಎಕ್ಸ್ಟೆನ್ಷನ್ ಇಷ್ಟೊಂದು ಅದಾವ. BMP ಎಕ್ಸ್ಟೆನ್ಷನ್ ಎದ್ರದ, ನೀವ್ ಏನ್ ಕೆಲಸ ಮಾಡ್ತೀರಿ ಅದಕ್ಕೆ ಎಕ್ಸ್ಟೆನ್ಷನ್ ಇಂಪಾರ್ಟೆಂಟ್, ಎಲ್ಲದಕ್ಕೂ ಎಕ್ಸ್ಟೆನ್ಷನ್ ಕೊಟ್ಟೆ ಇರ್ತೈತಿ. BMP ಎಕ್ಸ್ಟೆನ್ಷನ್ ಅಂದ್ರೆ ಯಾವ ಮಾಹಿತಿ ಇದ್ರಲ್ಲಿ ಇರ್ತೈತಿ ಅದ್ ನಮಗ್ ಗೊತ್ತಿರ್ಬೇಕು. BMP ಅಂದ್ರೆ ಪೇಂಟಿಂಗ್ ಮಾಡ್ತೀರಿ ನೀವು, ಪೇಂಟಿಂಗ್ ಮಾಡಿ ಸೇವ್ ಅಂತೀರಿ, ಸೇವ್ ಅಂತ ಹೆಸರು ಕೊಡ್ತೀರಿ ನೀವು, ಅದ್ರ ಎಕ್ಸ್ಟೆನ್ಷನ್ ಆದ ಸ್ವಂತ ಕೊಡ್ತೈತಿ ಅದ ಅಪ್ಲಿಕೇಶನ್. ಅಪ್ಲಿಕೇಶನ್ ಏನ್ ಕೊಡ್ತೈತಿ, BMP. DOC ವರ್ಡ್ದಾಗ ಇದೇನೈತಿಲ್ಲ, ವರ್ಡ್ದಾಗ ನಾವು ಮಾಡಿರೋದ ಅದ್ರ ಎಕ್ಸ್ಟೆನ್ಷನ್ DOC ಆದ್ರೂ ಕೊಡ್ತೈತಿ. ಈಗ DOCX ಮಾಡ್ಯಾರ. ಎಕ್ಸೆಲ್, ಇದು ಎಕ್ಸೆಲ್ ದ PPT, ಪವರ್ ಪಾಯಿಂಟ್, ಆ ನಂತರ P65 ಪೇಜ್ ಮೇಕರ್ 6.5 ದ HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತೀವಿ. ಇಂಟರ್ನೆಟ್ ಪೇಜ್ ಏನ್ ನೋಡ್ತಿರಲ್ಲ ನೀವು, ಇಂಟರ್ನೆಟ್ ಏನ್ ಬೇಕಾದ್ರೆ ಸರ್ಚ್ ಮಾಡಿ ಬರ್ತೈತಲ್ಲ, ಅದ್ರ ಎಕ್ಸ್ಟೆನ್ಷನ್ ಏನ್ ಇರ್ತೈತಿ, HTML. ಅದು ನಾವು ಓಪನ್ ಮಾಡ್ತೀವಿ ನಮ್ಮ ಬ್ರೌಸರ್ ಒಳಗಡೆನ, ಬ್ರೌಸರ್ ಯಾವ್ದು ಬೇಕಾದ್ರೆ ಇರ್ಲಿ, ಕ್ರೋಮ್ ಇರ್ಲಿ, ಬ್ರೌಸರ್ ಯಾವ್ಯಾವ ಅದಾವು, UC ಬ್ರೌಸರ, ಸಫಾರಿ ಹೇಳಿರಲ್ಲ, ಇವಾಗ ಒಪೆರಾ ಮಿನಿ, ನೀವು ಯಾವ ಬೇಕಾದ್ರೆ ಬ್ರೌಸರ್ದಾಗ ಓಪನ್ ಮಾಡ್ರಿ, ಅಲ್ಲಿ ಓಪನ್ ಆಗ್ತೈತಿ. ಇದು HTML ಫೈಲ್ ಹೋಗಿ ಪೇಂಟ್ ಬ್ರಷ್ ದಾಗ ಓಪನ್ ಮಾಡ್ತೇನಂದ್ರ ಅಲ್ಲಿ ಏನು ಯೂಸ್ ಇಲ್ಲ, ಅದು ಓಪನ್ ಆಗೋದು ಬ್ರೌಸರ್ ಒಳಗ. ಅಂದ್ರೆ ಪ್ರತಿಯೊಂದು ಫೈಲ ಅದು ಓಪನ್ ಮಾಡ್ಲಕ್ಕ ಒಂದು ಅಪ್ಲಿಕೇಶನ್ ಇರ್ತೈತಿ. ಯಾವ ಎಕ್ಸ್ಟೆನ್ಷನ್ ಇದ್ದರೆ ನಾವು ಎಲ್ಲಿ ಓಪನ್ ಮಾಡಿ ಅದರಲ್ಲಿ ವರ್ಕ್ ಮಾಡ್ಕೋಬಹುದು ಅದ್ ನಾವು ತಿಳ್ಕೋಬಹುದು. ಇಲ್ಲೇ ಆಡಿಯೋ ಫೈಲ CDA ಇದು ಆಡಿಯೋ ಎಕ್ಸ್ಟೆನ್ಷನ್ ಐತಲ್ಲ, CDA ಇದು ಆಡಿಯೋ ಎಕ್ಸ್ಟೆನ್ಷನ್ ಐತಿ, ಕೇಳಿದಿರಲಿಲ್ಲ. ಮೊದಲು CD ಬರ್ತಿದ್ರು, ಒಂದು CD ಒಳಗಡೆ ಎಷ್ಟು ಹಾಡ ಹಾಕಬಹುದು, ಒಂದು CD ಒಳಗಡೆ ಎಷ್ಟು ಸಾಂಗ್ ಬರ್ತಿದ್ವು ಮೊದಲ, 16 ಮ್ಯಾಕ್ಸಿಮಮ್ 16 ಹಾಡ ಬರ್ತಿದ್ವು. ಈಗ ಒಂದು CD ಒಳಗಡೆ MP3 ಹಾಡುಗಳು ಎಷ್ಟು ಹಾಕ್ತಿವಿ ನಾವು, ಒಂದು CD ಒಳಗಡೆ MP3 ಹಾಡ 3 ಹಾಡು ಬರ್ತಾವು. ಈಗ ಅಂದ್ರ ಮೊದಲೇನು ಆಡಿಯೋ ಬರ್ತಿದ್ವು, ಆಡಿಯೋ CDs ಅಂತೀವಿ ನಾವು, ಅದ್ರ ಎಕ್ಸ್ಟೆನ್ಷನ್ CDA ಅಂತ ಇತ್ತು. ಈಗೇನ್ ಬಂದವು, ಅದರ ಎಕ್ಸ್ಟೆನ್ಷನ್ ಏನೈತಿ, ಆಡಿಯೋನ MP3. ಆನಂತರ MP2 ಮೊದಲು ಬಂದಿತ್ತು, ಆನಂತರ MP3 ಬಂತು, ಈಗ MP4 MP5 ಬಂದೈತಿ. ನಿಮಗ್ ಗೊತ್ತಿಲ್ಲ ಅಷ್ಟ. MP3 ಒಂದು ನಮಗ ಫೇಮಸ್ ಆಯ್ತು. ಯಾಕೆ ಫೇಮಸ್ ಆಯ್ತು, ಯಾಕಂದ್ರೆ MP3 ರೀಡ್ ಮಾಡುವಂತ ಡಿವೈಸಸ್ ಮಾರ್ಕೆಟ್ ಆಗಿತ್ತು. MP5 ಓನ್ಲಿ ಕಂಪ್ಯೂಟರ್, ಅದಕ್ಕೆ ಯಾವ ಡಿವೈಸ್ ಇಲ್ಲ ರೀಡ್ ಮಾಡ್ಲಿಕ್ಕೆ ಫೈಲ್. ಆನಂತರ AC3 ಇದು ಆಡಿಯೋನ. ನಿಮ್ಮ DVD ತರ್ತೀರಲ್ಲ, DVD ಒಳಗಡೆನೂ ಒಂದು ಫೈಲ್ ಇರ್ತೈತಿ ಆಡಿಯೋದ, ಅದು AC3 ಅಂತ ಇರ್ತೈತಿ.
ಇದರ ನಿಮಗೆ ಗುರ್ತೈತಲ್ಲ AMR. AMR ಎಕ್ಸ್ಟೆನ್ಷನ್ ಇದು ಆಡಿಯೋ ಫೈಲ್ ಅನ್ನ ದಿನ ಯೂಸ್ ಮಾಡ್ತೀರಿ. ಮತ್ತೆ ನೀವು ಮೊಬೈಲ್ದಾಗ ರೆಕಾರ್ಡಿಂಗ್ ಮಾಡ್ಕೋತೀರಿಲ್ಲ, ರೆಕಾರ್ಡಿಂಗ್ ಮಾಡ್ಕೋತೀರಿ ಅಂದ್ರೆ ಅದ್ರದ್ದು ಒಂದು ಫೈಲ್ ಮಾಡ್ತೈತಿ. ಅದ್ರದ್ದು ಎಕ್ಸ್ಟೆನ್ಷನ್ ಪ್ರೈಮರಿನೇ ಮಾತ್ರ ಏನ್ ಬೇಕಾದ್ ನೀವು ಕೊಡ್ಬೋದು. ಎಕ್ಸ್ಟೆನ್ಷನ್ ಏನ್ ಕೊಡ್ತೈತಿ? AMR. ಇದು ನಮಗೆ ಗೊತ್ತಿರ್ಬೇಕು. ಇದ್ರ ಎಕ್ಸ್ಟೆನ್ಷನ್ AMR. ಒಂದೊಂದು ಅಪ್ಲಿಕೇಶನ್ ಅದು ಓಪನ್ ಆಗಂಗಿಲ್ಲ. AMR ರೀಡರ್ ಒಳಗಡೆನೂ ಓಪನ್ ಆಗ್ತೈತಿ. WAV ಇದಂತೂ ನಿಮಗೆ ಗೊತ್ತೇ ಇರ್ಬೇಕು. ಗೊತ್ತಾಯ್ತಿಲ್ಲ? ನಿಮ್ಮ ಮೊಬೈಲ್ ರಿಂಗ್ ಟೋನ್ಸ ಅದ್ರ ಎಕ್ಸ್ಟೆನ್ಷನ್ ಏನಿರ್ತೈತಿ? WAV. ಓಕೆ, ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಸೌಂಡ್ ಬೇಕು ಅಂದ್ರೆ WAV. MP3 ಅಷ್ಟ ಕ್ವಾಲಿಟಿ ಇರೋದಿಲ್ಲ. AC2 DBF ಇವನ್ ಆಡಿಯೋ ಅಲ್ಲದ DBF ಡೇಟಾಬೇಸ್ ಫೈಲ್ ಅಂತೀವಿ ನಾವು. ಹಂಗ ಇವು ಫೋಟೋದು ಇಲ್ಲಿ ವಿಡಿಯೋದು ಈ ಎಕ್ಸ್ಟೆನ್ಷನ್ ದಿಂದ ನಾವು ತಿಳ್ಕೋಬಹುದು ಇದು ಫಾರ್ಮ್ಯಾಟ್ ದ ಫೈಲ್ ಐತಿ. ಅದಕ್ಕಾಗಿ ಇದಕ್ಕೆ ನಾವು ಅಂತೀವಿ ಫೈಲ್ ಫಾರ್ಮ್ಯಾಟ್ಸ್. ಅರ್ಥ ಆಯ್ತು? ಫೈಲ್ ಕ್ರಿಯೇಷನ್, ಫೋಲ್ಡರ್ ಕ್ರಿಯೇಷನ್. ನಾಳೆ ಇದ್ರ ಬಗ್ಗೆ ಮತ್ತೆ ಎಲ್ಲ ಫೈಲ್ಸ್ ಅನ್ನ ಕ್ರಿಯೇಷನ್ ಮಾಡಿ ನೋಡ್ಕೊಳ್ಳೋಣ. ಇನ್ನ ಇಲ್ಲಿ ಮೇಲ್ಗಡೆ ಫೋಲ್ಡರ್ ಸ್ಟ್ರಕ್ಚರ್ ಐತಿ. ಇದು ಫೋಲ್ಡರ್ ಸ್ಟ್ರಕ್ಚರ್ ನೀವು ರೆಡಿ ಮಾಡ್ಕೋಬಹುದಲ್ಲ. ಫೋಲ್ಡರ್ ಒಳಗಡೆ ಫೋಲ್ಡರ್ ಮೊದಲು ಯಾವ ಫೋಲ್ಡರ್ ಮಾಡ್ಕೋಬೇಕು? ಸಾಫ್ಟ್ವೇರ್. ಸಾಫ್ಟ್ವೇರ್ ಒಳಗಡೆ ಎಷ್ಟು ಯಾವ್ದಾವ ಫೋಲ್ಡರ್? ಅದರ ಒಳಗಡೆ ಮತ್ತೆ 2 ಫೋಲ್ಡರ್ ಮಾಡ್ಕೋಬೇಕು. ಇದ್ರದ್ದು ಒಂದು ಫೋಲ್ಡರ್ ಸ್ಟ್ರಕ್ಚರ್ ನನಗೆ ನೀವು ರೆಡಿ ಮಾಡಿ ಕೊಡಬೇಕು. ಓಕೆ, ಇದು ಹೆಂಗ್ ಮಾಡೋದು ಗುರ್ತೈತೋ ಏನ್ ನಾ ಮಾಡಿ ತೋರಿಸ್ಬೇಕು? ಒಮ್ಮೆ ನಾಳೆ ಮಾಡಿ ತೋರ್ಸುನು. ಈಗ ಆಗಲೇ ನಾವು ಒಂದು ಫೋಲ್ಡರ್ ಮಾಡಿದ್ವಲ್ಲ, ಇಲ್ಲೇ ಸಾಫ್ಟ್ವೇರ್ ಮಾಡ್ಕೋತೀವಿ. ಇಲ್ಲೇ ಒಂದು ಫೋಲ್ಡರ್ ಕ್ರಿಯೇಷನ್ ಮಾಡ್ಕೋತೀವಿ. ಅದರ ಹೆಸರು ನಾವೇನ್ ಕೊಡ್ತೀವಿ? ಸಾಫ್ಟ್ವೇರ್. ಸಾಫ್ಟ್ವೇರ್ ಒಳಗಡೆ 2 ಅದಾವಲ್ಲ, ಯಾವ್ಯಾವ? 3 ಅದಾವು. ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಆನಂತರ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್. ಇದು ನಾವು ತಗೊಂಡಿವಿ. ಆನಂತರ ಸಿಸ್ಟಮ್ ಸಾಫ್ಟ್ವೇರ್ ಒಳಗಡೆ 2 ಅದಾವು. ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ ನಾವು ಓಪನ್ ಮಾಡ್ಕೋತೀವಿ. ಅದ್ರ ಒಳಗಡೆ 2 ಅದಾವು. ಯಾವ್ಯಾವ? OS ಮತ್ತು ಯುಟಿಲಿಟೀಸ್. ಯುಟಿಲಿಟೀಸ್ ಇದ್ರ ಒಳಗಡೆ ಮತ್ತೊಂದೈತಿ DM ಅಂತ ನಾ ತಗೋನಿ. ಇನ್ನ OS ಒಳಗಡೆ 2 ಅದಾವಲ್ಲ, ಅದ್ ನಾವು ಮಾಡ್ಕೋಬೇಕು. ಅಂದ್ರೆ ಹೆಂಗ? ನಾವು ಹಿಂದ್ ಬರ್ಬೇಕಲ್ಲ, ಇಲ್ಲಿ ನಾವು ಬ್ಯಾಕ್ ಬರ್ತೀವಿ, ಇಲ್ಲಿ OS ಇದ್ರ ಒಳಗಡೆ ನಾವು ಮಾಡ್ಕೋತೀವಿ. ಹಿಂಗೆಲ್ಲ ಅವು ಫೋಲ್ಡರ್ ಸ್ಟ್ರಕ್ಚರ್ ನಮಗ ಮಾಡ್ಕೋಬೇಕಾಗೈತಿ.